ಅಯ್ಯೋ Hello. Oh, wrong, my dear boys, wrong. ಅಡಿಗೆ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಕತ್ತರಿಸೋದನ್ನ ಮಕ್ಕಳ ರೀತಿ ಬೀದಿಗೆ ತಂದು ಜನಗಳನ್ನ ಹೆದರ್ಸೋದು ತಪ್ಪು. ನಡು ಬೀದಿಯಲ್ಲಿ ಹೆಂಗಸರು ತಾಳಿ ಕೇಳುವಂತ ನೀಚ್ ಕೆಲ್ಸಕ್ಕೆ ನೀವು ಯಾಕೆ ಹಿಡಿದಿದ್ದೀರಾ ಅಂತ ನನಗ್ ಚೆನ್ನಾಗಿ ಗೊತ್ತು. ಹಸಿವು ಹಾಗಂತ ಹೇಳಿ ಸಿಕ್ಕಿದ್ದಕ್ಕೆಲ್ಲ ಬಾಯಿ ಹಾಕಿದ್ರೆ ತಿನ್ನೋಕ ನನೋ ಸಿಕ್ಕುತ್ತೆ, ಚಿನ್ನನೋ ಸಿಕ್ಕುತ್ತೆ, ಒಂದೊಂದ್ಸಾರಿ ಹೊಲಸು ಸಿಕ್ಕುತ್ತೆ. ನೀವು ಹೊಲ್ಸ್ ತಿನ್ನೋ ಜನ ಅಲ್ಲ ಅಂತಾನೂ ನನಗೆ ಚೆನ್ನಾಗಿ ಗೊತ್ತು. ನಿಮ್ ಹೊಟ್ಟೆಗೆ ತಾನೇ ಬೇಕು, ನಾನ್ ಕೊಡ್ತೀನಿ. ಐ ವಿಲ್ ಗಿವ್ ಯು 110 rupees ಇದೆ. ನಿಮ್ಮೊಬ್ರಿಗಲ್ಲ, ನಿಮ್ ಎಲ್ಲರಿಗೂ ಒಳ್ಳೆ ಹೋಟ್ಲಿಗೆ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡಿ ಅವ್ರಿಬ್ಬರನ್ನ ಬಿಟ್ಬಿಟ್ಟು ಅವ್ರ ವಸ್ತುನ ವಾಪಸ್ ಕೊಟ್ಬಿಡಿ. ತಗೊಳ್ಳಿ. ಎಸ್, ಬಿಟ್ಬಿಡಿಪ್ಪ. ಬಾಕಿ ಇರೋದ್ನೆಲ್ಲ ಕಿತ್ಕೊಂಡು ಮುತ್ತಿನ ಮರಿ ಬಿಸಾಕ್ರ. ನಾನ್ ನಿಮಗೆ 110 ರೂಪಾಯಿ ಕೊಟ್ಟ ಜ್ಞಾಪಕ ನಿಮಗೇನಾದ್ರೂ ಜ್ಞಾಪಕ ಇದೆಯಾ? ಪ್ಲೀಸ್. ಥ್ಯಾಂಕ್ ಯು. ತಗೊಳ್ಳಿ. ಥ್ಯಾಂಕ್ ಯು ಸರ್. ಅದಿರ್ಲಿ, ಮೊದಲು ತಾಳಿ ಕಟ್ಟಿ. ಸುಮಂಗಲಿಯವರು ಬರೀ ಕುತ್ತಿಗೆಯಲ್ಲಿರಬಾರ್ದು. ಬಿಚ್ಚೋದ್ ತಾಳಿನ ಮತ್ತೆ ದೇವ್ರ ಮುಂದೆನೆ ಕಟ್ಟಬೇಕು ಸರ್. ಎಲ್ಲಾ ದೇವರು ಒಂದೇ ಅನ್ನೋದಾದ್ರೆ ಇದೇ ಸಾಕು ಅಂದ್ಕೊಂಡಿದ್ದೀನಿ. ಸಾಕು ಸರ್. ನಿಮ್ ಹೆಸರು ತಿಳ್ಕೋಬಹುದು ಸರ್? Why not? I am Anthony. Christmas is coming, the goose is getting fat. Try to put a penny in the old man's hat. If you don't have a penny, boost, good morning. Maggie, my sweet little darling, get up. 5 ಗಂಟೆ ಆಗೋತಿದ್ದಳಮ್ಮ. ಐ ಆಮ್ ವೆರಿ ಟೈರ್ಡ್ ಪಾಪ. ಇವತ್ತು ನೀವು ಒಬ್ರು ಬಿಟ್ಟು ನಂಗೆ ನಿದ್ದೆ ಬರ್ತಾ ಇದೆ. ಅಯ್ಯಯ್ಯೋ, ನೀನಿಷ್ಟು ಸೋಮಾರಿ ಆದ್ರೆ ಹೇಗೆ? ಎದ್ದೇಳು ಕಂದ, ಎದ್ದೇಳು ನನ್ನ ಪುಟ್ಟ, ಎದ್ದೇಳಮ್ಮ, ಎದ್ದೇಳು. ನಾನ್ ನಿನ್ನ ಮಲಗಕ್ಕೆ ಹೇಳಿಲ್ಲ, ಎದ್ದೇಳಕ್ ಹೇಳ್ದೆ. ಏನಿದು ಮಕ್ಕಳ ಹಾಗೆ? ನಿನ್ನೆ ಹೇಳಿದ್ನೆಲ್ಲ ಮರ್ತು ಬಿಟ್ಯಾ? I said get up, it's getting late for jogging.
Okay, darling. See you in the evening. Hey, you're not. ಥ್ಯಾಂಕ್ ಯು. In which a noble character, gifted with high intellectuality and deep philosophy, become... Avale. You're Dimas! Get out of my college! ಹುಡುಗ ಏನೋ ಶೋಕಿಗೆ ಜಡೆ ಹೇಳ್ದ ಅಂದ್ರೆ ಅಷ್ಟಕ್ಕೆ ಪ್ರಿನ್ಸಿಪಲ್ ಕಂಪ್ಲೇಂಟ್ ಮಾಡ್ತೀಯಾ? ಈ ಜಡೆ ತಾನೇ ನಿನಗೆ ತೊಂದರೆ ಕೊಡ್ತಾರೆ. ವಿನಯ್, ಓಹ್, ಪ್ರಿನ್ಸಿಪಲ್ ಮಾಸ್ಟರ್ ಆಫ್ ಡಿಬಾಟ್ಸ್ ಬರ್ತಾ ಇದೆ. ಸಾರಿ ವಿನಯ್, ಶೇಖರ್ ನಿನ್ ಫ್ರೆಂಡ್ ಅಂತ ನನಗೆ ಗೊತ್ತಿರ್ಲಿಲ್ಲ. ಯಾಕೆ ಗೊತ್ತಾಗ್ಲಿಲ್ಲ? ಕೇಳಿ ತಿಳ್ಕೋಬೇಕಾಗಿತ್ತು. ನೀವೇನ್ ಸ್ಟೂಡೆಂಟ್ಸಾ ರೌಡಿಸಾ? ಅವಳ ಮೈಸೂರಿನಿಂದ ಟ್ರಾನ್ಸ್ಫರ್ ಮಾಡ್ಕೊಂಡ್ ಬಂದಿದ್ದಾಳೆ. ಮೊನ್ನೆ ಜಾಯ್ನ್ ಆದ್ಲು. ಮೈಸೂರ್ ಮಲ್ಲಿಗೆ ಅದಕ್ಕೆ ಗಮ್ ಅಂತಿದ್ದಾಳೆ. ಹೊಸ ಹೂವಿನ ವಾಸನೆ ನೋಡೋದೆ ನಮ್ ನಿಮ್ ಕೈಗಾಗ್ಲಿ ಕಾಲ್ಗಾಗ್ಲಿ ಅಷ್ಟು ಸುಲಭವಾಗಿ ಸಿಗೋಕೆ ನಾನ್ ಇವ್ರಂತ ಹೇಳೇ ಇಲ್ಲ. ನೀವು ಗಂಡಸರೇ ಆಗಿದ್ರೆ ಹೊರಗ್ ಬನ್ನಿ. ನಿಮ್ ತಾಯಿ ಕಟ್ಟಿರೋ ಹೊಡೆದಾರನ ಬಿಚ್ಚಿ ನಿಮ್ಗೆ ಕೊಡ್ಲಿಲ್ಲ. ನಾನ್ ನಮ್ಮ ಅಪ್ಪನ್ ಬಿಟ್ಟಿದ್ ಮಗಳೇ ಅಲ್ಲ. ಪಪ್ಪ, ಯಾರವರು? ಸಮರೋಸ್ ಪಪ್ಪ, ನಮ್ ಕಾಲೇಜ್ ಓಲ್ಡ್ ಸ್ಟೂಡೆಂಟ್ಸ್ ಅಂತೆ. ಅದೇ ಬೆಳಿಗ್ಗೆ ನಮ್ ಕಾರ್ನ ಓವರ್ಟೇಕ್ ಮಾಡಿದ್ರಲ್ಲ, ದಟ್ ಗ್ಯಾಂಗ್ ಆಫ್ 4. ಪಪ್ಪ, ಅವ್ರನ್ನ ಸುಮ್ನೆ ಬಿಟ್ಬೇಡಿ. ಈಗ್ಲೇ ಹೋಗಿ ಆ ಗೋರಿಲ್ಲಗಳನ್ನ ಹಿಡಿದು ಅವ್ರ ಕೈ ಕಾಲೆಲ್ಲ ಮುರಿದು ಯಾವ್ದಾದ್ರು ಮೋರಿಗೆ ಹಾಕ್ಬಿಟ್ಟು ಬನ್ನಿ ಪಪ್ಪ. ಡೋಂಟ್ ಎಕ್ಸೈಟೆಡ್. ಟೇಕ್ ಇಟ್ ಈಸಿ. ಯಾವುದೇ ಕಾರಣಕ್ಕೂ ಕಾನೂನನ್ನು ಕೈ ತಗೋಬಾರ್ದು. ಅದಕ್ಕೆ ಅಂತ ಪೊಲೀಸ್ ಇದ್ದಾರೆ. ಬಟ್ ನೀವೇ ಪೊಲೀಸ್ ಆಫೀಸರ್ ಆಗಿದ್ರಲ್ಲ ಪಪ್ಪ. ಆಗಿದ್ದೆ, ಈಗಲ್ಲ. Now I'm only a security chief, an ordinary citizen. It is duty of every citizen to obey law. ಪೊಲೀಸ್ ಕಂಪ್ಲೀಟ್ ಕೊಟ್ಟಿದ್ದಾರಾ? ಅದೇನೇ ಕಾಲೇಜಲ್ಲಿ ಯಾರಿಗಿದೆ? ಪ್ರಿನ್ಸಿಪಾಲ್ಗೂ ಇಲ್ಲ. ಯಾಕೆ ಅಂದ್ರೆ ಈ ಕಾಲೇಜಿಗೆ ಫಂಡ್ಸ್ ಬರೋದೇ ಅವ್ರ ಪೇರೆಂಟ್ಸ್ ಇಂದ. ನಾವು ತಿಂತಾ ಇರೋ ಅನ್ನ, ಹಾಕೊಳ್ಳೋ ಬಟ್ಟೆ, ವಾಸ ಮಾಡೋ ಮನೆ ಎಲ್ಲ ಅವ್ರ ಕೃಪೆಯಿಂದಾನೇ ದಕ್ಕಿರೋದು. ಅಂದ್ರೆ ನೀವು ಹೇಳೋದೇನು? ನೀವು ಈ ಕಾಲೇಜ್ ಪ್ರಿನ್ಸಿಪಲ್ ಅಲ್ಲ, ದೊಡ್ಡ ಮನುಷ್ಯರು ಬಿಸಾಕೋ ಮೂಳೆ ಕಡಿಯೋ ನಾಯಿ ಅಂತನಾ? ಮಿಸ್ಟರ್ ಅಂತೋಣಿ, ದೆನ್ ವಾಟ್? ಇಷ್ಟೊತ್ತು ನೀವು ಹೇಳಿದ ಮಾತಿನ ಅರ್ಥ ಅದೇ ತಾನೆ? ಮಿಸ್ಟರ್ ಧರ್ಮರಾಜ್, ನಿಮಗೆ ಹೆದರ್ಸಿ ನಿಂತ್ಕೊಳ್ಳೋದು ತಾಕತ್ತಿಲ್ಲ ಅಂತ ಅವ್ರನ್ನ ಅವ್ರ ಇಷ್ಟಕ್ಕೆ ಬಿಟ್ರೆ ಶಿಸ್ತು ನಿಯಮ ಇರೋ ಕಾಲೇಜಿನ ವ್ಯವಸ್ಥೆನ ಬುಡ ಸಮೇತ ಅಳ್ಳಾಡಿಸ್ಬಿಡ್ತಾರೆ. ಮೊದಲು ಕಂಪ್ಲೇಂಟ್ ಬರೀರಿ. ನೋಡ್ರಿ, ನಮ್ ಕಾಲೇಜ್ನಲ್ಲಿ ರೂಲ್ಸು, ರೆಗ್ಯುಲೇಷನ್ಸು, ಡಿಸಿಪ್ಲಿನು ಎಲ್ಲ ಸರಿಯಾಗಿ ಇದೆ. ಇಲ್ಲಿ ಯಾವ ತರ ಗಲಾಟೆ ನಡೆದಿಲ್ಲ. ನಿಮ್ ಮಗಳ ಕೈ ಹೇಗ್ ಮುರಿತೋ ನಮಗ್ ಗೊತ್ತಿಲ್ಲ. ಸಾರಿ, ಯು ಮೇ ಗೋ ನೌ. ಗುಳ್ಳೆ ನರಿಗಳಿಗೆ ಹೆದರೋ ನಿಮ್ಮಂತವ್ರು ಇರೋದ್ರಿಂದಾನೆ ಇವತ್ತಿನ ಕಾಲೇಜ್ಗಳು ಚಾಕು ಚೂರಿ ತಯಾರು ಮಾಡೋ ಫ್ಯಾಕ್ಟ್ರಿಗಳಾಗಿ 3 ಕಾಸಿಗೆ ಡಿಗ್ರಿ ಮಾರೋ ಮಾರ್ಕೆಟ್ ಆಗಿದೆ ಅಂತ ಕಾಣುತ್ತೆ ಅಲ್ರಿ? ಜಾಡ್ಸ್ ಒದ್ದು ಶೂ ಕಾಲಲ್ಲಿ ಬಾಯಿ ಮುಚ್ಚಿದ್ರು ಎಳ್ಳಷ್ಟಾದ್ರೂ ಗಂಡಸ್ತನ ಬೇಡವಾ ನಿಮಗೆ? ಅಯ್ಯೋ, ಎಲ್ಲಾದ್ರೂ ಕುರಿ ಮೇಯಿಸೋದ್ ಬಿಟ್ಬಿಟ್ಟು ಅದ್ ಹೇಗ್ ಪ್ರಿನ್ಸಿಪಲ್ ಆದ್ರೂ ನನಗೆ ಗೊತ್ತಿಲ್ಲ. ಶಟ್ ಅಪ್. ಐ ವೋಂಟ್ ಟಾಲರೇಟ್ ದಿಸ್ ಕೈಂಡ್ ಆಫ್ ನಾನ್ಸೆನ್ಸ್ ಎನಿಮೋರ್ ಮಿಸ್ಟರ್.
ಆದ್ರೆ ಅದೇ ದೊಡ್ಡ ಮನುಷ್ಯರು ಅವ್ರ ಮಕ್ಕಳು ಏನೇ ಮಾಡಿದ್ರು ತಡ್ಕೋತೀರಾ? ನಿನಗೆ ಗೊತ್ತಿರಿ, ದೊಡ್ಡವ್ರ ಶಬಾಸ್ಕಿರಿ ಪಡೆಯೋಕ್ಕೋಸ್ಕರ ಮೈ ಮೇಲೆ ಹುಚ್ಚೋದವ್ರ ಮಕ್ಕಳನ್ನ ಎತ್ತಾಡ್ಸೋ ಜನ ನೀವು ಅಂತ. ಆಯ್ತಲ್ಲ, ನಾನು ಅನ್ಸೋನೆ. ಹೋಗಿ ನೀವೇ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಆದಷ್ಟು ಮಟ್ಟಿಗೆ ಉದ್ಧಾರ ಆಗುತ್ತೋ ನಾನು ನೋಡ್ತೀನಿ. ನಿಮ್ಮಂತ ಹೇಡಿಗಳೆಲ್ಲ ನಮ್ಮ ಪೊಲೀಸ್ನವರು ಸೀನಾಯಿ ಜೊತೆ ಆಟ ಆಡೋರು. ಆಶಿಸ್ತ್ ಎಲ್ಲಿದೆಯೋ ಅಲ್ಲಿ ಕೋಲ್ ತೋರಿಸಿ ಕೋಳ ಹಾಕ್ತಾರೆ ಅಂತ ನನಗ್ ನಂಬಿಕೆ ಇದೆ. ಬರ್ತೀನಿ. ಐ ವಿಲ್ ಕಮ್ ಬ್ಯಾಕ್. ಮ್ಯಾಗಿ, 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 ಏನ್ ಮಾಡ್ತಾ ಇದೀಯ ನೀನು? ಕಾಫಿ. ಎಷ್ಟು ಸಲ ನಾನು ಹೇಳಿದ್ದೀನಿ ಇದೆಲ್ಲ ನಾನ್ ಮಾಡೋ ಕೆಲಸ ಅಂತ. ನೀನ್ ಯಾಕೆ ಎದ್ದು ಬಂದೆ? ಅಯ್ಯೋ ಪಪ್ಪ, ಮಲ್ಗೆ ಬೋರ್ ಹೊಡಿತಾ ಇತ್ತು. ಹೇಗೂ ನೀವು ಬರೋ ಸಮಯ ಅಲ್ವಾ, ಅದಕ್ಕೆ ಕಾಫಿ ಮಾಡೋಣ ಅಂತ ಬಂದೆ. ನನ್ಗೋಸ್ಕರ ನೀವೇನೆಲ್ಲ ಮಾಡಿದ್ದೀರಾ, ನಾನು ಇಷ್ಟು ಮಾಡಬಾರ್ದಾ? ಪಪ್ಪ, ಅಷ್ಟಕ್ಕೂ ನನ್ಗೇನಾಗಿಲ್ಲ. ಐ ಆಮ್ ಆಲ್ ರೈಟ್. ಸಿ, ಐ ಕ್ಯಾನ್ ಮೂವ್ ಮೈ ಹ್ಯಾಂಡ್, ಐ ಕ್ಯಾನ್ ಈವನ್ ಲಿಫ್ಟ್. Oh, see for yourself. You're fit for nothing. And oh, Maggie, Maggie, ಯಾವುದೇ ಕಾರಣಕ್ಕೂ ನೀನ್ ಹೆಣ್ಮಗು ತರ ಆಳ್ಬಾರ್ದು. ಯು ಆರ್ ಮೈ ಸನ್, ಯು ಶುಡ್ ಕ್ರೈ. ಮುತ್ತು 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 ಹೋಗ್ತಾ ಇದೆ. ಮುತ್ತು, ಇನ್ನೊಂದೆರಡು ಮುತ್ತು. ಒಳ್ಳೆ ಮಾರ್ಕೆಟ್ ಇದೆ, ಒಳ್ಳೆ. ನಾವ್ ಬಿ ಅ ಗುಡ್ ಗರ್ಲ್. ಹೋಗಿ ರಸ್ ತಗೋ, ಹೋಗಲ್ ಕೂತ್ಕೋ, ನಾನ್ ಮಾಡ್ಕೊಂಡ್ ಬರ್ತೀನಿ. ಕಾಫಿ ಡಬಲ್ ಸ್ಟ್ರಾಂಗ್, ಕಾಫಿ ಡಬಲ್ ಸ್ಟ್ರಾಂಗ್. ನಾವು ತರ ಪಂ. Oh, come, oh, ye faithful. ಪಾಪ, ಪ್ಲೀಸ್ ಡೋಂಟ್ ರೀಡ್ ಇಟ್ ಪಾಪ. ಯಾಕೆ? ನನ್ನ ಫ್ರೆಂಡ್ ಮಾಧವಿ ಬರ್ದಿರೋದು, ಮೈಸೂರಿಂದ ನನ್ನ ಫ್ರೆಂಡ್ ಮಾಧವಿ ಬರ್ದಿರೋದು ನನಗೆ. ಮೈಸೂರು ಮಾಧವಿ ಬರ್ದ್ರೇನು, ಬಂಗಾರಪೇಟೆ ಬಂಗಾರಮ್ಮ ಬರ್ದ್ರೆ? No secrets between you and me. Look, sit down. Sit down. ಪಾಪ ಪ್ಲೀಸ್ ಪಾಪ. Look, ನಾನ್ ಓದ್ತೀನಿ, ನೀನ್ ಕೇಳು. Come here. Sit down. Shut up. ಪಾಪ, ನನಗೆ ನಾಚಿಕೆ ಆಗುತ್ತೆ, ಪ್ಲೀಸ್. ನಾಚಿಕೆ ಅಂತ ಬಂತು. ಪಾಪ, My dear, sweet little Maggie, ನಿನ್ನ ಪತ್ರ ತಲುಪ್ತು. ಕೊನೆಯಲ್ಲಿ ಸ್ವೀಟ್ ಡ್ರೀಮ್ಸ್ 1000 ಮುತ್ತುಗಳು ಎಂದು ಬರೆದಿರುವೆ. ನೀನ್ ಬೆಂಗಳೂರು ಹೋದಾಗಿಂದ ಕನಸಿರಲಿ 1000 ಮುತ್ತಲ್ಲಿ ಒಂದು ಸಿಗ್ತಾ ಇಲ್ಲ. ಸವಿ ನೆನಪುಗಳ ಸುರಿಮಳೆ ಅಷ್ಟೇ. ನಿನ್ನ ಸೆಳವ ಕಣ್ಣುಗಳ ನೋಟ. ಓ ಮ್ಯಾಗಿ, ನಿನ್ನ ಬಿಟ್ಟು ಇರೋಕ್ಕಾಗ್ತಾ ಇಲ್ಲ. ನಿನ್ ಜೊತೆ ಹಾಡಬೇಕು, ಕುಣಿಬೇಕು, ಇನ್ನೇನೇನೋ ಅನಿಸ್ತಾ ಇದೆ. ನೆನಪಿದೆಯಾ ಕ್ರಿಸ್ಮಸ್ ಅಂಡ್ ನ್ಯೂ ಇಯರ್ ಡೇ? ಪಾಪ, 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 Come with me. ಪಾಪ, ಈ ಕಡೆ ಎಲ್ಲ ಹೋಗ್ತಿದ್ದೀರಾ? ಮೈಸೂರಿಗೆ. ನೀನು ನಿನ್ ಬಾವಿಪತಿ ಮನೆಗೆ ಬಿಟ್ಟು ಬರಕ್ಕೆ. ಡೋಂಟ್ ಕಾಲ್ ಮಿ ಪಾಪ. ಯಾವತ್ತು ನೀನು ಅವನ್ನ ಪ್ರೀತಿಸ್ತೀಯೋ ಆವತ್ತೇ ನಿನ್ ಪಾಪ ಸತ್ ಹೋದ. ಎಷ್ಟು ದಿವಸ ಯಾರ ಕಣ್ಣಿಗೂ ಬೀಳ್ದ ಹಾಗೆ, ಎಳ್ಳಷ್ಟು ನೋವಾಗ್ದಾಗೆ ನಿನ್ನ ಮುದ್ದಾಗಿ ಸಾಕಿ ಬೆಳೆಸಿ ಓದಿಸಿದ್ದಕ್ಕೆ ಒಳ್ಳೆ ಬಹುಮಾನ ಕೊಟ್ಬಿಟ್ಟೆಮ್ಮ. ಅರಳ್ತಿರೋ ಹೂ ನೀನು ಚೆನ್ನಾಗಿರ್ಬೇಕು. ಬಿದ್ದೋಗ ಜೀವ ನಾನು ಸ್ಮಶಾನ ಸೇರ್ಬಿಡ್ತೀನಿ. ಅನಾಥನಾಗ್ತಾನೆ ಸಾಯ್ಬೇಕು. ಇವತ್ತೇ ಸ್ಮಶಾನದಲ್ಲಿ
ನನಗೆಂತ ಒಂದು ಜಾಗ ರಿಸರ್ವ್ ಮಾಡಿಸ್ತೀನಿ. Stop it, Papa, stop it. I don't want to hear anymore. I don't want to hear anymore. ಸೊ ಯು ಗುಡ್ ಮ್ಯಾಗಿ. ನಾನು ಹೋದ್ಮೇಲೆ ನಿನ್ ಗಂಡನ ಜೊತೆ ಹಾಯಾಗಿರ್ಬೋದು. ನೀನ್ ಇಷ್ಟವಾದ ಹಾಡು ಹೇಳ್ಕೊತ. ಪಾಪ ಪ್ಲೀಸ್ ನನ್ನ ಹೀಗೆ ಚುಚ್ಚಿ ಚುಚ್ಚಿ ಕೊಲ್ಬೇಡಿ ಪಾಪ. ನಾನೆಲ್ಲಮ್ಮ ನಿನ್ನ ಕೊಲ್ತಾ ಇದ್ದೀನಿ. ನನ್ನಲ್ಲಿರೋ ನೆನಪುಗಳನ್ನ ಕೊಲ್ತಾ ಇದ್ದೀನಿ. ಈ ರಸ್ತೆಗೆಲ್ಲ ಮುಗಿದೋಗ್ಬೇಕು. ವಾಪಸ್ ಬರ್ತಾ ನನ್ನ ಮೈ ಮನ್ಸಲ್ಲಿ ಏನಿರ್ಕೊಡ್ತು ಎಕ್ಸೆಪ್ಟ್ ಆಂಟೋನಿಸ್ ಕಾರ್ ಕ್ಯಾರಿಂಗ್ ಆಂಟೋನಿಸ್ ಡೆಡ್ ಬಾಡಿ. ಓ ಲಾರ್ಡ್ ಜೀಸಸ್, ಹಿಯರ್ ಮೀ. ಆಂಟೋನಿ ಲವ್ಸ್ ಎವ್ರಿಬಡಿ ಬಟ್ ನೋಬಡಿ ಲವ್ಸ್ ಆಂಟೋನಿ. ಆಂಟೋನಿ ಇಸ್ ಅ ಲೋನ್ ಮ್ಯಾನ್. ನೋ ಪಾಪ, ನಿಮ್ ಜೊತೆ ನಾನಿದ್ದೀನಿ. ಎಲ್ಲಿವರೆಗೂ? ನಿನ್ನ ಭಾವಿ ಪತಿ ಮನೆ ಬರೋವರೆಗೂ. ಆಮೇಲೆ ಫಾರ್ ಎವರ್ ಪಾಪ. ಅವನಿಲ್ದೆ? ಎಸ್, ಅವ್ರಿಲ್ದೆ. ಐ ಸ್ವೇರ್ ಪಾಪ, ನಾನು ಅವ್ರನ್ನ ಮರ್ತು ಬಿಡ್ತೀನಿ. ದೇವನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಮ್ಯಾಗಿ, ನಾನಿಲ್ದೆ ನೀವು ಒಂಟಿ ಆಗ್ತಿರೋ ಅನ್ನೋದನ್ನೇ ಮರ್ತು ಬಿಟ್ಟಿದ್ದೆ. ಐ ಆಮ್ ಸಾರಿ ಪಾಪ, ಐ ಆಮ್ ರಿಯಲಿ ವೆರಿ ಸಾರಿ. ವಾವ್ ಅಂಕಲ್, ವಾಟ್ ಇಸ್ ಸರ್ಪ್ರೈಸ್. ಯಾವಾಗ ಬಂದ್ರಿ? when did you come? ನಾನು ಬಂದಾಗಲೇ 3/4 ಗಂಟೆ ಆಯ್ತು. ಮನೆಯೊಳಗೆ ನೋಡಿದ್ರೆ ಯಾರು ಇರ್ಲಿಲ್ಲ. ಬೀಗ ಸಹಾಯಕರಿಲ್ಲ. ಆಶ್ಚರ್ಯ ಆಯ್ತು. ಅದಕ್ಕಿಲ್ಲೇ ಟಾಕ್ 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 ಕೆಲಸ ಮಾಡ್ತಾ ಕೂತಿದ್ದೆ. ಐ ಆಮ್ ಸೋ ಸಾರಿ. ನಾವು ಯಾವುದೋ ಅವಸರದಲ್ಲಿ ಬೀಗನೂ ಸಹ ಹಾಕದೆ ಆಚೆ ಹೋಗ್ಬಿಟ್ವಿ. ಅದ್ ಸರಿ, ಅಪರೂಪಕ್ಕೆ ಬಂದಿದ್ದೀರಾ. ಏನ್ ಸಮಾಚಾರ? ನಾಡದ್ದು ನನ್ನ ಮಗಳ ಮದುವೆ. ವೆರಿ ಗುಡ್. ನೀವಿಬ್ಬರನ್ನ ಪರ್ಸನಲ್ ಇನ್ವೈಟ್ ಮಾಡೋಣ ಅಂತ ಬಂದೆ. ಯಾರ್ದಂಕಲ್? ಶಾಲಿನಿದ? ಹೌದಮ್ಮ, ನೀವಿಬ್ರು ಖಂಡಿತ ಬರ್ಬೇಕು. ಮದುವೆಗೆ ಬರಕಾಗ್ತಿದ್ರು ರಿಸೆಪ್ಷನ್ ಅಂತೂ ಬರಲೇಬೇಕು. ಏನೋ ರಿಸೆಪ್ಷನ್ ಅಂತ ಒತ್ತು ಹೇಳ್ತಿದಿರಲ್ಲ, ಎನಿಥಿಂಗ್ ಸ್ಪೆಷಲ್? ಅಂತದೇನಿಲ್ಲ ಸರ್, ಜಸ್ಟ್ ಹೀಗೆ. ನೋ, ಏನೋ ವಿಷಯ ಇರಲೇಬೇಕು. ಇಲ್ದಿದ್ರೆ ನೀವ್ ಈ ರೀತಿ ಸುತ್ತಿ ಬೆಳೆಸಿ ಮಾತಾಡೋರೇ ಅಲ್ಲ. ನಾನು ಬರೋದೆ ರಿಸೆಪ್ಷನ್ಗೆ. ವೆಲ್ಕಮ್ ಸರ್. ಹಲೋ, ಪ್ಲೀಸ್. ನಮಸ್ಕಾರ. ಓ, ನಮಸ್ಕಾರ. ಥ್ಯಾಂಕ್ ಯು ಅಂಕಲ್. Congrats. ಅಂಕಲ್. ಆಶೀರ್ವಾದ ಮಾಡಿ. Oh, God bless you both. ಡಿನ್ನರ್ ಇರ್ತೀರಲ್ಲ? Oh, sure. Wish you a happy married life. ಮಾಮೂಲು ಕೇಳಿದ್ರೆ ನೀವೇನ್ ಭಿಕ್ಷುಕರು ಅಂತ ಕೇಳ್ತೀಯಾ? ನಿನ್ನ ಕೈ ಕಾಲು ಮುರಿದಾಗ ಗೊತ್ತಾಗುತ್ತೆ ಯಾರು ಭಿಕ್ಷುಕರು ಅಂತ. ತಪ್ಪು. ಈ ರೀತಿ ಹಿಂಸೆ, ಸುಲಿಗೆ, ಗೂಂಡಾಗಿರಿ ಮಾಡೋದು ತಪ್ಪು ಮಿಸ್ಟರ್ ಸತ್ಪಾಲ್. ಗೂಂಡಾಗಿರಿ ಮಾಡೋದಂದ್ರೆ ನಿಮ್ಮ ಗುಂಡಿನ ನೀವೇ ತೋಡ್ಕೊಂಡ್ ಹಾಗೆ. ಒಂದಲ್ಲ ಒಂದಿನ ಈ ನಿಮ್ ಸ್ನೇಹಿತರೆ ನಿಮ್ ಬೆನ್ನಿಗೆ ಚೂರಿ ಹಾಕಿದ್ರು ಹಾಕ್ತಾರೆ. ಯೋಚನೆ ಮಾಡಿ. ಈಗ ನಾನ್ ನಿಮ್ಮನ್ನ ಅರೆಸ್ಟ್ ಮಾಡಿ ಸ್ಟೇಷನ್ ಅಲ್ಲಿ ಹೀಗಿಡಲು ಹಗ್ಗ ಹಾಕಿ ಏರೋಪ್ಲೇನ್ ದಿನವೆಲ್ಲ ನೀವು ಹೀಗೆ ಕಿರ್ಚ್ಕೊಂಡ್ರು ನಾನ್ ಬಿಡೋನಲ್ಲ. ಊಟ ಇಲ್ಲ, ನಿದ್ದೆ ಇಲ್ಲ. ಹೀಗೆ ನಿಮ್ಮನ್ನ ಮಲಗಿಸಿ ರೂಲ್ ದೊಣ್ಣೆ ಇಟ್ಟು ಅದ್ರ ಮೇಲೆ ನಾನೇ ನಿಂತು ಹಿಂದೆ ಮುಂದೆ ಮಸಾಜ್ ಮಾಡ್ತೀನಿ. ಮುಳೆ ಪುಡಿ ಪುಡಿ, ರಕ್ತ ಹೆಪ್ ಕಟ್ಟುತ್ತೆ. ಗೆಟ್ ಅಪ್ ಮ್ಯಾನ್. ನೋಡಿ, ನಿಲ್ಲಕ್ಕಾಗಲ್ಲ, ನಡಿಯಕ್ಕಾಗಲ್ಲ. ನೀವೆಲ್ರೂ ಇನ್ನೇನ್ ಸಾಯೋ ಸ್ಥಿತಿಲಿರೋ ಮುದುಕರಾಗೆ ಹೀಗಾಗ್ಬಿಡ್ತೀರ. 3 ತಿಂಗಳು ಮೂಲೆ ಬಿಟ್ಟು ಅಳ್ಳಾಡಕ್ಕಾಗಲ್ಲ ಮಿಸ್ಟರ್ ಸತ್ಪಾಲ್. ಈ ರೀತಿ ನಿಮ್ಗಾಗೋದು ನಾನು ಇಷ್ಟಪಡಲ್ಲ. ಇಂಥ ಹಲ್ಕ ಕೆಲಸ ಮಾಡೋದನ್ನ ಬಿಟ್ಟು ಈ ಕ್ಷಣವೇ ಈ ಜಾಗನ ನೀವೆಲ್ಲರೂ ಖಾಲಿ ಮಾಡ್ತೀರಾ ಅಂತ ನನಗೆ ಗೊತ್ತು. ಸೊ ಬಿ ಅ ಗುಡ್ ಚೈಲ್ಡ್ ಅಂಡ್ ವೇಕೇಟ್ ದಿಸ್ ಪ್ಲೇಸ್. ಗೋ. ತಿರುಬೋಕಿ ನನ್ನ ಮಗ ಭಾಷಣ ಹೊಡಿತಾನೆ. ಕೈಯಲ್ಲರಿದನು ಎಲ್ಲಾ ಪರಿಚಿಕೊಂಡು
ಏನ್ ಮಾಡೋದು ಈಗಿನ ಕಾಲದಲ್ಲಿ ಇದಕ್ಕಿರೋ ಬೆಲೆ ಇದಕ್ಕಿಲ್ವಲ್ಲಪ್ಪ. ಸರಿಯಾಗಿ ಹೇಳ್ದೆ. ಅರೆ ಅರೆ ಚಂದ್ರು, ಏನಿಲ್ಲಿ? ಫ್ಯಾಕ್ಟ್ರಿ ಸ್ಟ್ರೈಕ್ ಅಂದ್ಮೇಲೆ ಏನಾದ್ರೂ ಒಂದು ತಾಪತ್ರ ಇದ್ದೇ ಇರುತ್ತಲ್ಲ. ಹೀಗೆ ವರ್ಕರ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿನ್ ಮಿನಿ ಕುರುಕ್ಷೇತ್ರ ನೋಡ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಿಂತ್ಕೊಂಡೆ. ಹೇಗಿದಾರ ಬಾಬಿ? ಚೆನ್ನಾಗಿದ. ನಿನ್ ಬಗ್ಗೆನೇ ಕೇಳ್ತಾ ಇರ್ತಾಳೆ, ಯಾಕೆ ಮನೆ ಕಡೆ ಬರ್ಲಿಲ್ಲ ಅಂತ. ಇಂಥವ್ರಿಂದ ಪುರ್ಸತ್ತಲ್ಲಿ ಸಿಕ್ಕತ್ತೆ. ಇನ್ನೊಂದ್ಸಲ ಖಂಡಿತ ಬರ್ತೀನಿ. ಈಗ ಯಾವ ಕಡೆ? ಮನೆಗೆ. ನೀನು ಅಶ್ವಿನಿ ಹತ್ರಕ್ಕ? ಮೈ ಗಾಡ್, ಅಶ್ವಿನಿ. ಶಾಂತಿ 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 ಸಾರಿ, ಶಾಂತಿ ಶಾಂತಿ ಶಾಂತಿ. ಸಾಕು ಸಾಕು ಈ ನಾಟಕ. ಇನ್ಯಾವತ್ತೂ ನಿಮ್ ಮುಖ ನೋಡಲ್ಲ ಅಂತ ಹೇಳ್ಬಿಟ್ಟು ಹೋಗೋಕ್ ಬಂದೆ. ಬರ್ತೀನಿ. ಅಲ್ಲ ಬಿಡಿ. ಬಿಡಕ್ಕಲ್ಲ ನೀನು ಹಿಡ್ಕೊಂಡಿರೋದು. ಲೈಫ್ ಲಾಂಗ್ ನಿನ್ನ ಹೀಗೆ ತಪ್ಕೊಂಡಿರಕ್ಕೆ. ಯಾವತ್ತಾದ್ರೂ ಕನ್ನಡಿಲಿ ಮುಖ ನೋಡ್ಕೊಂಡಿದ್ದೀರಾ? ಅದ್ರ ಅವಶ್ಯಕತೆ ನನ್ಗಿಲ್ವೇ ಇಲ್ವಲ್ಲ. ಎಲ್ಲಿ? ಆಹಾ ಆಹಾ, ದಿನ ದಿನ ನಿನ್ ಕಣ್ಣಲ್ಲಿ ನನ್ ಮುಖ ನೋಡ್ಕೊತಿದ್ದೀನಲ್ಲ, ಅಷ್ಟೇ ಸಾಕು. ದಿನ ನಾವ್ ಮೀಟ್ ಮಾಡಿ ಎಷ್ಟು ದಿನ ಆಯ್ತು ಗೊತ್ತಾ? ಕೊಟ್ಟ ಅಪಾಯಿಂಟ್ಮೆಂಟ್ಸ್ ಎಲ್ಲ ಕ್ಯಾನ್ಸಲ್. ಹೌದಾ? ನನಗೆ ನೆನಪೇ ಇಲ್ವಲ್ಲ. ನೆನ್ಪಲ್ಲಿರುತ್ತೆ. ಕೆಲ್ಸ ಒಂದಿದ್ರೆ ಸಾಕು. ಮದುವೆ ಬೇಡ, ಮುಂಚೆ ಬೇಡ. ಇಷ್ಟು ವರ್ಷಗಳಿಂದ ಒಂದು ಅನಾಥ ಪಕ್ಷಿ ನಿಮ್ಗೋಸ್ಕರ ಕಾದಿದೆ ಅನ್ನೋದಾದ್ರೆ ನೆನ್ಪಿದ್ಯಾ? ಖಂಡಿತ ಇದೆ, ಬೇಕಾದಷ್ಟಿದೆ. ನೋಡು, ನೀನ್ ಯಾವಾಗ್ಲೂ ಇಲ್ಲಿ ಇಲ್ಲಿ ನೋಡು, ಇಲ್ಲೇ ಇರ್ತೀಯ. ನನ್ಗೆ ಫೋಟೋನಲ್ಲಿ ಇರಕ್ಕೆ ಇಷ್ಟ ಇಲ್ಲ. ಖುದ್ದಾಗಿ ನಾನೇ ಇರ್ಬೇಕು ಅಂತ ಆಸೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಶುರು ಆಯ್ತು ಮುತ್ತುದ್ರಕ್ಕೆ. ಈಸಿ ಈಸಿ ಈಸಿ. ಈಗ ನನ್ನನ್ನ ಏನ್ ಮಾಡ್ಬೇಕಂತ ಹೇಳ್ತಿದ್ಯಾ? ಕೆಲ್ಸಕ್ಕೆ ರಿಸೈನ್ ಮಾಡಿ ನಿನ್ ಮಡ್ಲಲ್ಲಿ ತಲೆ ಇಟ್ಟು ಹಾಯಾಗಿರುವಂತಿದ್ಯಾ? ನೀವಷ್ಟು ಮಾಡಿದ್ರೆ ನಾನು ಆ ದೇವರಿಗೆ 101 ತೆಂಗಿನಕಾಯಿ ಹೊಡಿತೀನಿ. ನಿಮ್ಗೆ 101 ಮುತ್ತು ಕೊಡ್ತೀನಿ. What? You mean 1 century and 1 ಮುತ್ತು? Ready, come on. ನಾನು ಒಂದು ಕಂಡೀಷನ್. Yes. ನೀವು 3 ದಿನ ಲೀವ್ ಹಾಕಿ 3 ಹೊತ್ತು ನನ್ನ ಜೊತೆಲೇ ಇರ್ಬೇಕು. 3 ದಿನ? You mean 3 days? ಆಗಲ್ಲ, ಸಾಧ್ಯನೇ ಇಲ್ಲ. It is highly impossible, it is highly unimaginable. Shut up. ನನಗ್ ಗೊತ್ತು ರೀ. ನನ್ಗಿಂತ ನಿಮ್ಗೆ ಆ ಹಾಳಾದ ಗೂಂಡಾಗಳು, ಕೊಲೆಗಾರರು, ಇವ್ರಗಳ ಜೊತೆಲಿ ಗುದ್ದಾಡೋದೇ ನಿಮ್ಗಿಷ್ಟ. ನೀವೀಗ ಹಾಕಿ ಬಟ್ಟೆಲಿರೋವರೆಗೂ ಆ ಕಳ್ಳರಿಂದ ಓಡೋದ್ ತಪ್ಪಲ್ಲ. ನಾನು ನಿಮ್ಗೋಸ್ಕರ ಕಾಯೋದ್ ಮುಗಿಯಲ್ಲ ರೀ, ಖಂಡಿತ ಮುಗಿಯಲ್ಲ. ಸೊ ಮೊದಲು ನಿಮ್ ಯೂನಿಫಾರ್ಮ್ ಬೆಂಕಿ ಹಚ್ಚಬೇಕು. ಅದು ನಿನ್ನಿಂದ ಸಾಧ್ಯನೇ ಇಲ್ಲ. ತೋರಿಸ್ತೀನಿ. ಏ ಅಶ್ವಿನಿ, ಐ ವಿಲ್ ಶೋ ಯು. ಡೋಂಟ್ ಪ್ಲೇ ದ ಫೋನ್. ಅಶ್ವಿನಿ, ವಾಟ್ ಇಸ್ ದಿಸ್? ಅಶ್ವಿನಿ, ಹ್ಯಾಂಗ್ ಆನ್ ಕ್ರೇಜಿ. ಎಸ್, ಹುಚ್ಚಿಡ್ತಿದೆ. ನಮ್ಮಿಬ್ಬರ ಮಧ್ಯೆ ಇರೋ ಈ ಗೋಡೆನ ಇವತ್ತು ಕೆಡಲೇಬೇಕು. ಏನಾಗಿದೆ ನಿನ್ಗೆ? ಯಾಕೆ ಈ ರೀತಿ ಆಡ್ತಿದ್ಯಾ? ಅಶ್ವಿನಿ, I'm sorry. I'm sorry. I'm really sorry. I'm really sorry. Hey, ಜುಜುಬಿ ಕಾನ್ಸ್ಟೇಬಲ್ ನೀನು ಕೊಲೆ ಮಾಡಿದವನ್ನ ಹಿಡಿತೀಯ? ಅದು ನನ್ನ ಶಿಷ್ಯನ್ನ. ಎಷ್ಟು ಧೈರ್ಯ ನಿನಗೆ? ಬದ್ಮಾಶ್, ಹೇಳು. ಸೇಠ್ ಚಿಮಲ್ಲಾಲ್ನ ಕೊಲೆ ಮಾಡಿದ್ದು ನನ್ನ ಶಿಷ್ಯ ಅಲ್ಲ ಅಂತ ಹೇಳಿ ಬೆಳೆಸ್ಕೊಂಡು ಬರ್ತೀಯ? ಇಲ್ಲ, ನಾನ್ ಸತ್ರು ಆ ಕೆಲಸ ಮಾಡಲ್ಲ. ಸತ್ ಮೇಲೆ ನೀನ್ ಮಾಡಲ್ಲ, ಅದಕ್ಕೆ ಇರುವಾಗನೇ ಎಲ್ಲ ಆಗೋಗ್ಲಿ ಅಂತ ಯಾರನ್ನ ಕರ್ಕೊಂಡ್ ಬಂದಿದ್ದೀನಿ ಗೊತ್ತಾ? ಚಂದ್ರ, ನಮ್ಮನ್ನ ಹಿಡಿದು ಸದೆ ಬಡಿಯೋಕೆ ಸರ್ಕಾರ ನಿಮ್ಮನ್ನಿಟ್ಟಿರ್ಬೋದು, ಆದ್ರೆ ಈ ರೀತಿ ಸಿಗೋ ನಿಮ್ ಸಂಸಾರ, ನಿಮ್ಮ ಮಕ್ಕಳು ಮರಿಗಳೇ ನಮ್ಮ ರಕ್ಷಾ ಕವಚ. ಹೋಗಲ್ಲ ಅಂದೆಯಲ್ಲ, ಇವಾಗ ಓಡ್ತೀಯ ನೋಡು. ಇವನ್ ಬರೀ ಭಾಷಣ ಬಿಗಿತಾನೆ, ಬೆಂಡೆತ್ತಲ್ಲ ಅಂತ ತಿಳ್ಕೊಂಡಿದ್ಯಾ? ಇವ್ರು ಕೊಟ್ಟಿದ್ದು ಬರೀ ಸ್ಯಾಂಪಲ್ ಅಷ್ಟೇ. ಬಗಳು, ಸೇಠ್ ಚಮನ್ಲಾಲ್ನ ಕೊಲೆ ಮಾಡಿದ್ಯಾರು? ರೈಟ್. ಇದು ಏನಂತ ಗೊತ್ತು ತಾನೆ?
ಕಳಿಸ್ತೀನಿ. ಈ ಮರಿನ ಈಗಲೇ ಬಿಡುಗಡೆ ಮಾಡಿ ಕರ್ಕೊಂಡ್ ಬಾ, ಇಲ್ಲ ಅಂದ್ರೆ ನಿನ್ ಹೆಂಡತಿ ಮಗನ ಕೊಂದಾಕ್ತೀನಿ ಅಂತಿದಾರೆ ಸರ್ ಆ ಭದ್ರ. ಸರ್ ಆಗ್ಲೇ ನನ್ ತಂಗಿನ ಕೊಂದಾಕ್ಬಿಟ್ಟ ಸರ್, ಕೊಂದಾಕ್ಬಿಟ್ಟ. ಈಗ ಎಲ್ಲಿದ್ದಾನೆ ಅವನು? ನಾನು ಹೇಳಲ್ಲ. ನೀನೊಬ್ಬ ಪೊಲೀಸ್ನವನು ಅನ್ನೋದನ್ನ ಮರಿತಾ ಇದೀಯಾ? ಸಂಪೂರ್ಣವಾಗಿ ಮರ್ತೇ ಬಿಡ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದೀನಿ ಸರ್. ವಾಟ್ ಯು ಮೀನ್? ಈ ಕೆಲಸದಲ್ಲಿ ಇಷ್ಟೊಂದು ಅಪಾಯ ಆಗಿದೆ ಅಂತ ಗೊತ್ತಿಲ್ಲದೆ ಈ ಕೆಲಸಕ್ಕೆ ಸೇರ್ಕೊಂಡು ನಿಷ್ಠೆಯಿಂದ ದುಡ್ದೆ, ಕಳ್ಳರನ್ನ ರೌಡಿಗಳ ಹಿಡ್ತಂದು ಜೈಲಿಗೆ ಹಾಕ್ಸಿ ಜನರ ಮಾನ ಪ್ರಾಣ ಸಂಸಾರಗಳನ್ನ ಕಾಪಾಡಿದೆ. ಆದ್ರೀಗ ನನ್ನ ಸಂಸಾರ ಸ್ಮಶಾನ ಯಾತ್ರೆ ಹೋಗ್ತಾ ಇದೆ ಸರ್. ನಮ್ಮ ಸಂಸಾರ ಕಾಪಾಡೋರು ಯಾರು ಸರ್? ನಮಗೆ ಆರಕ್ಷಕರು ಯಾರು ಸರ್? ಯಾರು ಇಲ್ಲ ಸರ್, ಇಲ್ಲ. ಸಂಸಾರ, ಪ್ರೀತಿ, ಪ್ರೇಮ ಅಂತ ಒದ್ದಾಡೋ ವೀಕ್ನೆಸ್ ಇರೋ ನಮ್ಮಂತ ಜನ ಈ ಕೆಲ್ಸಕ್ಕೆ ಲಾಯಕ್ಕಲ್ಲ ಸರ್, ಲಾಯಕ್ಕಲ್ಲ. ನಿಮ್ಮಂತ ಬ್ರಹ್ಮಚಾರಿಗಳಿಗೆ ಸರಿ ಸರ್. ಏ ನಾರಾಯಣ, ಆಫ್ಟರ್ ಆಲ್ ಇಷ್ಟಕ್ಕೆಲ್ಲ ಹೆದರ್ಕೊಂಡ್ರೆ ಹೇಗೆ? ಕರ್ತವ್ಯ ನಿರ್ವಹಿಸುವಾಗ ಒಂದೊಂದ್ಸಲ ನಮ್ ಪ್ರಾಣನೇ ಕೊಡ್ಬೇಕಾಗತ್ತೆ. ನನ್ನ ಸಂಸಾರನೇ ಹೋದ್ಮೇಲೆ ನನ್ನ ಜೀವ ಇಟ್ಕೊಂಡು ಏನ್ ಮಾಡ್ಲಿ ಸರ್? ಸರ್, ನನ್ನ 3 ತಿಂಗಳ ಮಗುನ ಕೊಂದಾಕ್ಬಿಡ್ತಾನೆ ಸರ್, ಕೊಂದು ಬಿಡ್ತಾನೆ. ನನ್ನ ತಬ್ಲಿಯನ್ನ ಮಾಡಬೇಡಿ ಸರ್, ದಮ್ಮಯ್ಯ ಅಂತೀನಿ ಸರ್, ನನ್ನ ತಬ್ಲಿಯನ್ನ ಮಾಡಬೇಡಿ. ನನ್ನ ಕಾಪಾಡಿ ಸರ್, ಕಾಪಾಡಿ. ದಯವಿಟ್ಟು ಇವನ್ನ ಬಿಟ್ಬಿಡಿ ಸರ್, ನನ್ನ ತಬ್ಲಿಯನ್ನ ಮಾಡಬೇಡಿ ಸರ್. ಸುಧೀರ್ ಸರ್, ಅವನ್ನ ಬಿಟ್ಬಿಡು. ಸರ್, ಮರಿಯನ್ನ ಮರ್ಯಾದೆ ಬಿಟ್ಕೊಡು, ಇಲ್ಲ ಇವಳಿಲ್ಲ. ನೇವರ್. ಇವನ್ನ ನಾನು ಸತ್ರು ಬಿಡಲ್ಲ. ಕರ್ತವ್ಯಕ್ಕೆ ನಾನು ಎಂದೂ ದ್ರೋಹ ಮಾಡಲ್ಲ. ಹೌದಾ? ಈ ಸೋಳ ಮಗನ ಡಿಮ್ಯಾಂಡ್ಸು ತಿಂಗಳಿಗೂ ಜಾಸ್ತಿ ಆಗೋಯ್ತು. ಮೀಟಿಂಗ್ ಹೇಳಿ ಕಳಿಸ್ಲಾ ಸರ್? ಹೇಳಿ ಕಳಿಸಿ. ಮೀಟಿಂಗ್ ಅಲ್ಲ, ಭದ್ರನಿಗೆ. ಲಕ್ಷ್ಮಿ, ತುಂಬಾ ನೋವಾಗ್ತಾ ಇದೆಯಾ? ಅಂಥದ್ದೇನೂ ಇಲ್ಲ. ಪಕ್ಕದ ಮನೆ ಶಾಂತಮ್ಮನ ಕರೀಲಾ? ಬೇಡಿ, ಅವರೇ 10 ಗಂಟೆಗೆ ಬರ್ತಾರೆ. ನೀವು ಹೋಗ್ಬಿಟ್ಟು ಬನ್ನಿ. ಚಂದ್ರು, ನಿನ್ನ ಯಾರ ಸ್ಥಿತಿಗೆ ತಂದಿತ್ತು? ಭದ್ರ, ಸುಮ್ಮನೆ ಬಿಡ್ಬೇಡ ಅಂಟನಿ. ಇನ್ಮೇಲೆ ನನ್ನ ಹೆಂಡತಿ, ನನ್ನ ಮಗು
ಚಂದ್ರನ ಕೊಲೆ ಮಾಡಿಸಿದ್ಯಾರು? ಆಂಥನಿ, ನೀವಿಲ್ಲಿ? ಎಸ್, ನಾನೇ ಇಲ್ಲಿವರೆಗೆ ಬರ್ಬೇಕಾಯ್ತು. ಯಾಕೆಂದ್ರೆ ನಿಮ್ ತಂದೆ ಅಂತ ದೊಡ್ಡ ಮನುಷ್ಯರು ನಮ್ಮನ್ನ ಹುಡ್ಕೊಂಡ್ಬಂದು ಒಪ್ಕೊಳ್ಳಲ್ವಲ್ಲ. ಯಾಕೆ ಒಪ್ಕೊಳ್ಳಲ್ಲ? ಖಂಡಿತ ಒಪ್ಕೋತಾರೆ. ನಮ್ಮ ಮದುವೆ ಬಗ್ಗೆ ನಮ್ ತಂದೆ ಹತ್ರ ಆಗ್ಲೇ ಮಾತಾಡಿದ್ದೀನಿ. ನಾನ್ ಬಂದಿದ್ದು ನಮ್ ಬಗ್ಗೆ ಮಾತಾಡಕ್ಕಲ್ಲ, ನಿಮ್ ತಂದೆನ ಒದ್ದು ಎಳ್ಕೊಂಡು ಹೋಗಿ ಜೈಲ್ಗೆ ಹಾಕಕ್ಕೆ. ವಾಟ್? ರಿಯಲಿ? ಕಾರಣ ಏನು ಅಂತ ಕೇಳ್ಬೋದಾ ಇನ್ಸ್ಪೆಕ್ಟರ್? ಕಚ್ಚು ಹುಚ್ಚು ನಾಯಿಗಳಿಗೆಲ್ಲ ಕಾರಣ ಹೇಳ್ಕೊಂಡು ತಿರ್ಗೋನಲ್ಲ ಈ ಆಂಟೋನಿ. ಒಳ್ಳೆ ಮಾತಿನಿಂದ ಸರೆಂಡರ್ ಆಗು, ಇಲ್ಲ ನಿನ್ನ ಮೈ ಕೈ ಮೂಳೆನ ಆರ್ಸಕ್ಕೆ ನಿನ್ನ ಮಗಳು ಸ್ಮಶಾನಕ್ಕೆ ಹೋಗ್ಬೇಕಾಗತ್ತೆ. ಕಾರಣನೇ ಇಲ್ಲದೆ ಅರ್ಥ ಇರೋ ನಿನ್ನಂತವರ ಬಾಯಿ ಮುಚ್ಚೋದು ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಚಿಟಿಕೆ ಹೊಡೆದ್ರೆ ನಿನ್ನನ್ನ ನೀರು ನೆರಳು ಇಲ್ಲದೆ ಇರೋ ಊರಿಗೆ ಹಾರಿಸ್ಬಿಡ್ಬಲ್ಲೆ. ಹುಷಾರ್. ಅಷ್ಟು ಸುಲಭವಾಗಿ ನನ್ನ ಬಾಯಿ ಮುಚ್ಚಕ್ಕೆ ನಾನ್ ನಿನ್ ಫ್ಯಾಕ್ಟರಿ ಯೂನಿಯನ್ ಲೀಡರ್ ಅಲ್ಲ ಮಿಸ್ಟರ್ ದಯಾನಂದ್. ಚಂದ್ರನ್ ಕೊಲ್ಲಕ್ಕೆ ನೀನ್ ಕಳಿಸಿದ ನಿನ್ ಸಾಕಿದ ನಾಯ್ ಭದ್ರ ನಿನ್ ಬಗ್ಗೆ ಹೇಳಿಕೆ ಕೊಟ್ಟು ಈ ಬೊಗಳಕ್ಕೂ ಆಗದೆ ಬಾಲ ಮುದ್ರಕೊಂಡು ಮೂಲೆಗೆ ಬಿದ್ದಿದ್ದಾನೆ. ಇನ್ ನಿನ್ ಬಾಲ ಕತ್ತರಿಸೋದೊಂದೇ ಬಾಯಿ. ಈಗ ನಿನ್ ಬಾಯಿ ಬಿಟ್ರೆ ನಿನ್ ನಾಲ್ಗೆ ಮೇಲೆ ಬೀಳೋದು ಸಕ್ಕರೆ ಎಲ್ಲ ಕಾದ್ ಸಲಾಕಿ. ನಿನ್ ಚಿಟಿಕೆಗೆ ನಾನ್ ಹಾರೋಗೋದನ್ನ ನಿನ್ನ ಏರೋಪ್ಲೇನ್ ಹತ್ತಿ ನಿನಗೆ ತೋರಿಸ್ತೀನಿ. ಆಂಥನಿ, ಏನಿದೆಲ್ಲ? ಬಿಟ್ಬಿಡಿ ಅವ್ರನ್ನ. ನನ್ನ ಹಿಡ್ತಾ ಉಡದ ಹಿಡ್ತಾ ಈಗ್ಲೂ ಹೇಳ್ತಾ ಇದ್ದೀನಿ, ಮರ್ಯಾದೆಯಾಗಿ ನನ್ ಜೊತೆ ಬಂದ್ರೆ ಜೀಪಲ್ ಕರ್ಕೊಂಡು ಹೋಗ್ತೀನಿ, ಇಲ್ಲ ಕೈ ಕೋಳ ಹಾಕಿ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡ್ತಾ ಎಳ್ಕೊಂಡು ಹೋಗ್ತೀನಿ. ಯು ಬಾಸ್ಟರ್ಡ್! ಹೌ ಡೇರ್ ಯು ಕಾಲ್ ಅ ಪೊಲೀಸ್ ಆಫೀಸರ್ ಬಾಸ್ಟರ್ಡ್? ಯು ಬಾಸ್ಟರ್ಡ್! ಆಂಥನಿ, ಆಂಥನಿ, ಡ್ಯಾಡಿನ್ ಬಿಟ್ಬಿಡಿ. ಅಯ್ಯೋ, ಇಷ್ಟಕ್ಕೆಲ್ಲ ಯಾಕೆ ಕಳ್ತೀರಾ ಶಿವನಿಯವರೇ? ನಿಮ್ ತಂದೆ ಗೊತ್ತಿದ್ರು ಮಿನಿಸ್ಟರ್ ಇಲ್ಲ, ಸುಮ್ಗೆ ಒಂದ್ ಫೋನ್ ಮಾಡಿ ಅರ್ಧ ಗಂಟೆಗೆ ಮನೆಗೆ ವಾಪಸ್ ಬರ್ತಾರೆ ನೋಡಿ. ಆಂಥನಿ ಹೇಳದ್ ನೋಡಿದ್ರೆ ನಮ್ ಡ್ಯಾಡಿ ಏನೋ ಅಪರಾಧ ಮಾಡಿರ್ಬೇಕು. ಅಯ್ಯೋ, 24 ಗಂಟೆ ನಿಮ್ ತಂದೆ ಜೊತೆಗಿರೋ ನನಗ್ ಗೊತ್ತಿಲ್ವೇ? ಅವ್ರು ಏನು ತಿಳಿದವರು, ಹಸು ಅಂತವ್ರು ಅಂತ. ಇದ್ರಲ್ಲಿ ಯಾರ್ದೋ ಪಿತೂರಿ ಇದೆ, ಮೊದಲು ಫೋನ್ ಮಾಡಿ. ಹೋಗಿ. ಹಲೋ, ಹಿಯರ್, ಟೇಕ್ ದಿಸ್. ಏನ್ ಸರ್ ಇದು? ಟ್ರಾನ್ಸ್ಫರ್ ಆರ್ಡರ್. ಆಂಥನಿ, ಏನ್ ಹೇಳ್ತಿದ್ದೀರಿ ನೀವು? ವಾತ್ಸಲ್ಯ ಕಟ್ಟು ಬಿದ್ದು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನನ್ ಜೊತೆ ಕಣ್ಣ ಮುಚ್ಚಲೆ ಆಡ್ತಾ ನೀನ್ ಕಾನೂನು ಕಣ್ಣಿಗೆ ಮಣ್ಣೆರ್ಚಿದ ದುರಂತದ ಬಗ್ಗೆ. ಏನು? ನಾನು ಕಾನೂನು ಕಣ್ಣಿಗೆ ಮಣ್ಣೆರ್ಚಿದಿನ? ಹೌದು, ನಿನ್ನಿಂದ ನನಗೆ ಸಿಕ್ಕಿರೋ ಈಗ ನಿನ್ ಕೈಯಲ್ಲಿರೋ ಟ್ರಾನ್ಸ್ಫರ್ ಆರ್ಡರ್ ಅದಕ್ಕೆ ಸಾಕ್ಷಿ. ಶಿಸ್ತು, ನೀತಿ, ನಿಯಮ, ಕಾನೂನು ಕಟ್ಲೆಗಳು ಯಾವ ಕೆಟ್ಟ ಚರಂಡಿಲಿ ಕೊಚ್ಕೊಳ್ಳೋದ್ರು ಪರವಾಗಿಲ್ಲ, ಅನ್ಯಾಯ ಮಾಡಿದ ವ್ಯಕ್ತಿ ನನಗೆ ಬೇಕೇ ಬೇಕು ಅಂತ ನೀನ್ ಹಠ ಹಿಡಿದಿದ್ದಕ್ಕೆ ಈ ಸಮಾಜದ ಬೆನ್ನೆಲುಬಾಗಿರೋ ಸೋಕಾಲ್ಡ್ ಗಣ್ಯ ವ್ಯಕ್ತಿಗಳು ಒಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್ ಮುಖಕ್ಕೆ ಚಪ್ಪಲಿ ಹೊಡೆದಾಗೆ ಕೊಟ್ಟಿರೋ ಪ್ರಶಸ್ತಿ ಪತ್ರ ಇದು. ಅಂಡ್ ಯೋರ್ ಲಾಸ್ಟ್ ಲವ್ ಲೆಟರ್. ಇಲ್ಲ ಆಂಥನಿ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನಮ್ ತಂದೆನ ಉಳಿಸ್ಕೊಳ್ಳೋಕೋಸ್ಕರ ಗಾಬರಿಯಲ್ಲಿ ಮಿನಿಸ್ಟರ್ ಫೋನ್ ಮಾಡಿದ್ ನಿಜ. ಆದ್ರೆ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಿ ಅಂತ ಮಾತ್ರ ನಾನು ಖಂಡಿತ ಹೇಳಿಲ್ಲ. ದೊಡ್ಡ ಜನ ಹೇಳಲ್ಲ ಮೇಡಮ್, ಸನ್ನೆ ಮಾಡ್ತಾರೆ ಅಷ್ಟೇ. ಅಯ್ಯೋ, ನಾನೇನು ಮಾಡ್ಲಿಲ್ಲ ಆಂಥನಿ. ಮಗಳಾಗಿ ನನ್ ತಂದೆನ ಉಳಿಸ್ಕೊಳ್ಳೋ ಪ್ರಯತ್ನ ಪಟ್ಟೆ ಅಷ್ಟೇ. ನೀವು ಕಾಪಾಡಿದ್ದು ನಿಮ್ ತಂದೆನ ಅಲ್ಲ, ಒಬ್ಬ ಕೊಲೆಗಾರನ ಬೆನ್ನೆಲುಬನ್ನ, ಒಬ್ಬ ಅಪರಾಧಿನ. ಹಾಗಂತ ನೀವ್ ಹೇಳ್ತಿದ್ದೀರಾ, ಆದ್ರೆ ಅವ್ರ ನಿರಪರಾಧಿ ಅಂತ ನಿಮ್ ಪೊಲೀಸ್ನವರೇ ಬಿಟ್ಟಿದಾರಲ್ಲ. ಇನ್ನೇನು, ನಿಮ್ ತಂದೆನ ಉಳಿಸ್ಕೊಂಡ್ಬಿಟ್ರಲ್ಲ, ಸಂತೋಷವಾಗಿರಿ. ನಿಮ್ಮನ್ ಬಿಟ್ಟು ನಾನ್ ಹೇಗ್ ಸಂತೋಷವಾಗಿರ್ಲಿ ಆಂಥನಿ? ಸಂಕಟ ಪಡ್ತೇನಷ್ಟೇ. ಈಗ ನೀವು ನನ್ನನ್ನು ಕಳ್ಕೊಂಡು ಸಂಕಟ ಪಡೋದು ಕ್ಷಣಿಕ ಅಷ್ಟೇ. ಆದ್ರೆ ಅದೇ ನಿಮ್ ತಂದೆನ ಉಳಿಸ್ಕೊಂಡಿದ್ದಕ್ಕೆ ನಿಮ್ಮ ಜೀವನ ಪರ್ಯಂತ ನೀವು ಸಂಕಟ ಪಡಬೇಕಾಗುತ್ತೆ. ಮೈಂಡ್ ಇಟ್. ಅಂದ್ರೆ ನಿಮ್ಮನ್ನ ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀರಾ? ಯಾಕೆ ಅಂತಾನೆ? ಯಾಕೆಂತ ನಿರ್ಧಾರ? ಪ್ರೀತಿ, ಕರ್ತವ್ಯ ಎರಡು ಒಂದೇ ಸೂರ್ಯನ ಕೆಳಗೆ ಯಾವತ್ತೂ ನೆಮ್ಮದಿಯಿಂದ ಇರಕ್ಕಾಗಲ್ಲ ಅಂತ ಇವತ್ತು ನನಗೆ ಗೊತ್ತಾಯ್ತು. ಒಂದ್ ಕಡೆ ಕಾನೂನ್ನ ತಮ್ಮ ಕಪಿ ಮುಷ್ಟಿಲಿ ಇಟ್ಕೊಂಡು ಆಟ ಆಡ್ಸೋದು ದೊಡ್ಡ ಮನುಷ್ಯರು, ಇನ್ನೊಂದ್ ಕಡೆ ತಮ್ಮ ರಕ್ಷಾ ಕವಚ ಅಂತ ಆರಕ್ಷಕರ ಸಂಸಾರನ ಆಹುತಿ ತಗೊಳಕ್ ಸಿದ್ಧವಾಗಿರೋ ರೌಡಿಗಳು, ಕೊಲೆಗಾರರು. ಇವೆರಡರ ಮಧ್ಯೆ ಜನರ ರಕ್ಷಣೆ ಹೊತ್ತ ಸಹಾಯಕ ಪೊಲೀಸ್ ಸಿಪಾಯಿಗಳು. ಈ ವ್ಯೂಹನ ಭೇದಿಸೋಕೆ
ಹಿಂಸೆ, ಸುಲಿಗೆ, ಕೊಲೆ ಅಂತ ಅನ್ಯಾಯಗಳನ್ನ ಸಂಪೂರ್ಣವಾಗಿ ಅಳಿಸಾಕಕ್ಕೆ ಯಾವುದೇ ವೀಕ್ನೆಸ್ ಇಲ್ಲದೆ ಬದುಕಬೇಕು ಅಂತ ಈ ತೀರ್ಮಾನ ಮಾಡಿದ್ದೀನಿ. ಆವೇಶದಲ್ಲಿ ಯಾವ್ಯಾವುದೋ ತೀರ್ಮಾನಕ್ಕೆ ಬರಬೇಡಿ ಅಂತೀನಿ. ನಾನು ತಪ್ಪು ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ನನಗೆ ಶಿಕ್ಷೆ ಕೊಡಿ, ಅನುಭವಿಸ್ತೀನಿ. ಆದ್ರೆ ನನ್ನಿಂದ ದೂರ ಹೋಗ್ತೀನಿ ಅನ್ನೋ ಮಾತು ಮಾತ್ರ ಹೇಳ್ಬೇಡಿ. ಇನ್ಮೇಲೆ ನೀವು ಹೇಳ್ದಾಗ ಕೇಳ್ಕೊಂಡಿರ್ತೀನಿ. ಅಪ್ಪಿ ತಪ್ಪಿನು ನಿಮ್ ಕರ್ತವ್ಯದಲ್ಲಿ ನಾನು ತಲೆ ಹಾಕಲ್ಲ. ಕೇವಲ ನಿಮ್ ಹೆಂಡತಿಯಾಗಿದ್ದು ಬಿಡ್ತೀನಿ. ಒಡೆದೋದ ಕನ್ನಡಿಯಲ್ಲಿ ಮುಖ ನೋಡ್ಕೊಳಕ್ ನಾನು ಇಷ್ಟಪಡೋನಲ್ಲ. ಐ ಆಮ್ ಸಾರಿ. It's better we part as friends. ನೋ, ಸಾಧ್ಯ ಇಲ್ಲ. ಅದು ನನ್ನಿಂದ ಖಂಡಿತ ಸಾಧ್ಯ ಇಲ್ಲ ಆಂಟನಿ. ನನ್ನ ಉಸಿರಲ್ಲಿ ಉಸಿರಾಗಿರೋ ನಿಮ್ಮನ್ನ ಯಾರೋ ಬೀದಿ ಸಿಗೋ ಫ್ರೆಂಡ್ ಹಾಗೆ ಕೈ ಕುಲ್ಕಿ ಹೇಗೋಗ್ಲಿ ಆಂಟನಿ, ಹೇಗೋಗ್ಲಿ? ಹಲೋ, ನಾನ್ ಸಹ ಸುಧೀರ್ ಮಾತಾಡ್ತಾ ಇರೋದು ಆಸ್ಪತ್ರೆಯಿಂದ. ಚಂದ್ರು ವೈಫ್ ತೀರ್ಕೊಂಡ್ರು ಸರ್. ಅಂದ್ಕೊಳ್ಳಿ ಆಂಟನಿ, ಎಲ್ಲಿ ಹೋಗ್ತಿದ್ದೀರಿ? ನಿಮ್ ಜೊತೆ ನಾನು ಬರ್ತೀನಿ. ನಾನು ಒಂಟಿಯಾಗಿ ಹೋಗಕ್ಕೆ ಇಷ್ಟಪಡೋನು. ಗುಡ್ ಬೈ ಆಂಟನಿ. ಸರ್, ನೀವು ಅವ್ರನ್ನ ಮಾತಾಡ್ಸ್ಲಿಲ್ವಾ? ಇಲ್ಲ. ಛೇ, ನೀವಿಬ್ರು ಬೇರ್ಪಟ್ಟ ದಿವಸದಿಂದ ನಾನು ಎಲ್ಲಿ ಸಿಕ್ಕರು ಸರಿ. ಅವ್ರು ಹೇಗಿದ್ದಾರೆ, ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಮದುವೆಗೆ ಯಾವ್ದ್ರ ಅಂತ 1000 ಸಲ ಕೇಳಿರ್ಬೇಕು ಸರ್. ನಾನು ಅವ್ರಿಗೆ ಮದುವೆ ಆಯ್ತು, ಮಾರ್ಗೆ ಅವ್ರ ಸ್ವಂತ ಮಗಳು ಅಂತ ಕಟ್ಟು ಕತೆ ಹೇಳಿ ಕಾಲ ತಳ್ತಾ ಇದ್ದೀನಿ. ಪಾಪ, ಅವರಿಂದ ನಿಮ್ಮನ್ನ ಮರೆಯೋದಕ್ಕೆ ಸಾಧ್ಯನೇ ಆಗಿಲ್ಲ ಅನ್ಸುತ್ತೆ. ನೀವು ನೋಡಿದ್ರೆ ಅವರು ವಿಶ್ ಕೂಡ ಮಾಡಲಿಲ್ಲ ಸರ್. ಅಟ್ಲೀಸ್ಟ್ ನನಗೋಸ್ಕರ ವಿಶ್ ಮಾಡಿ ಸರ್, ಪ್ಲೀಸ್, ನನಗೋಸ್ಕರ. ಹಲೋ. ಪರವಾಗಿಲ್ವೇ? ನಾನು ನೆನಪೇ ನಿಮ್ಗಿಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ಹೇಗಿದ್ದೀರಾ? ನಿಮ್ಮ ಮುಂದೆನೇ ನಿಂತಿದ್ದೀನಲ್ಲ, ನೀವೇ ನೋಡಿ ಹೇಳಿ. ಮನೆ ಹೊರಟ? ಮ್ಯಾಗಿ ಒಬ್ಳೆ ಮನೇಲಿದ್ದಾಳೆ. ನಿಮ್ ಮಗಳು ತುಂಬಾ ಮುದ್ದಾಗಿದ್ದಾಳಂತೆ, ಹೌದಾ? ನೀವು ಅವಳನ್ನ ನೋಡಿಲ್ವಾ? ಎಷ್ಟು ವರ್ಷ ಆದ್ಮೇಲೆ ನಿಮ್ಮನ್ನ ನೋಡ್ತಿರೋದೇ ಇವತ್ತು. ಇನ್ನು ಅವಳನ್ನೆಲ್ಲಿಂದ ನೋಡ್ಲಿ? ಈಗ ತೋರಿಸ್ತೀನಿ ಅಂದ್ರೆ ನನ್ಗೇನು ಅಭ್ಯಂತರವಿಲ್ಲ. ಏನು ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಮಗಳನ್ನ ನಾನೆಲ್ಲಿ ಕಿಡ್ನಾಪ್ ಮಾಡ್ಬಿಡ್ತೀನಿ ಅಂತ ಹೆದರ್ಕೆನಾ? ಚಾಚಾ, ಹಾಗೇನಿಲ್ಲ. ಲೇಟ್ ಆಯ್ತಲ್ಲ, ನಿಮ್ಗೋಸ್ಕರ ನಿಮ್ಮ ಮನೇಲಿ ಎಲ್ರು ಕಾಯ್ತಾ ಇರ್ಬೋದೇನೋ ಅಂತ. ಹಾಗೇನಿಲ್ಲ, ಬನ್ನಿ. ಮನೇಲಿ ಯಾರು ಇಲ್ವಾ? ಇದೀವಿ, ನಾನು, ನನ್ನ ತಂದೆ, ನನ್ನ ಮಗ. ನಿಮ್ ಹಸ್ಬೆಂಡ್? ಅವರು ಅವ್ರ ಹೆಂಡತಿ ಮಕ್ಕಳ ಜೊತೆ ಲಂಡನ್ ಅಲ್ಲಿದ್ದಾರೆ. ನಿಮ್ ಹಸ್ಬೆಂಡ್ ನಿಮ್ ಜೊತೆಲಿಲ್ವಾ? ಇಲ್ಲ, ಮದುವೆ ಆದ 3 ವರ್ಷಕ್ಕೆ ಡೈವರ್ಸ್ ಮಾಡ್ಬಿಟ್ರು. ಕಾರಣ? ಅವ್ರ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಜಸ್ಟ್ ಲೈಕ್ ದಟ್. ಬೇಡ ಬೇಡ ಅಂದ್ರು ನಮ್ ಡ್ಯಾಡಿ ಹಿಂಸೆ ಮಾಡಿ ಮದುವೆ ಮಾಡಿದ್ರು. ನಾನ್ ಬಯಸಿದ್ದು ಗೃಹಿಣಿ ಜೀವನ. ಆದ್ರೆ ಅವ್ರಿಗೆ ಬೇಕಾಗಿದ್ದು ಪಾರ್ಟಿಗಳಲ್ಲಿ ಕುಡಿದು ತೂರಾಡ್ತಾ, ಕಂಡು ಗಂಡಸರ ಎದುರು ಕಡೆ ಸೆರಗ್ ಹಾರಾಡಿಸ್ತಾ
ಅವ್ರು ಸೈನ್ ಮಾಡಿರೋ ಕೊಲಾಬ್ರೇಷನ್ ಪಾಸ್ಗಳಿಗೆಲ್ಲ ಸಿರಗಾಸಿ ತೃಪ್ತಿಪಡಿಸೋ ಗಲ್ಟಿ ವೇಷ. ಸಿಗರೇಟ್ ಅಲ್ಲಿ ಸುಟ್ಟು ಹಿಂಸೆ ಮಾಡಿದ್ರು, ಹೊಡೆದ್ರು, ಬಡಿದ್ರು, ಏನೆಲ್ಲ ಹಿಂಸೆ ಮಾಡಿದ್ರು. ಆದ್ರೆ ನಾನು ಅದಕ್ಕೆ ಚಕ್ಲಿಲ್ಲ. ಕೊನೆಗೆ ಸಿಂಪಲ್ ಆಗಿ ಡೈವರ್ಸ್ ಕೊಟ್ಟು ಹೊಟ್ಟೋದ್ರು. ಜಸ್ಟ್ ಲೈಕ್ ದಟ್, just like that, just like that, just like that. I'm sorry. ನಾನು ಬರ್ತೀನಿ. ಅಶು, ಮ್ಯಾಗಿ ನೋಡಲ್ವಾ? ಇಲ್ಲ, ಮನಸ್ಸೇ ಸರಿ ಇಲ್ಲ. ಇನ್ನೊಂದು ದಿವಸ ಬರ್ತೇನೆ. ಮನೆ ಗೊತ್ತಾ? ಇದುವರೆಗೂ ನಾನು ಹುಡುಕಿಟ್ಕೊಂಡಿರೋದು ಆ ಒಂದು ಮನೆ ಅಡ್ರೆಸ್ಸೇ. Simon, why don't you understand? ಜನ ಏನ್ ಅನ್ಕೋತಾರೆ ಅದನ್ನ ಯೋಚನೆ ಮಾಡಿದ್ದೀರಾ? To hell with people, I don't care. ನೀನ್ ಅಳಬೇಕು and you are coming with me. That's all. Come on. Oh no. Oh, come on. Simon, please. No. Simon, please. Papa, this is Simon. ನೀ ಕೊಟ್ಟ 1000 ಮುತ್ತಲ್ಲಿ ಒಂದು ಸಿಕ್ತಿಲ್ಲ ಅಂತ ಪ್ರೇಮ ಪತ್ರ ಬರೆದವನು. ನಿನ್ನ ಬಿಟ್ಟು ನನ್ನಿಂದ ಬದುಕಿರಕ್ಕಾಗಲ್ಲ, ಬಂದು ಕರ್ಕೊಂಡು ಹೋಗು. ಈ ಮುದುಕನ್ ಸಹವಾಸ ಸಾಕಾಗೋಯ್ತಂತ ಇವಳು ಬರ್ದಿದ್ಲ? ನೋ ಪಾಪ, ನಾನು ಹಾಗೆ ಬರ್ದಿರ್ಲಿಲ್ಲ. ಇನ್ ಹೇಗ್ ಬರ್ದಿದ್ದೆ? ನನ್ ಮರ್ತ್ಬಿಡಿ ಅಂತ. Then why the hell is you for? To fool around? ನನ್ ಕೈಲಿ ಮಾರ್ಗಿನ ಮರೆಯೋಕ್ಕಾಗಲ್ಲ, ಅದಕ್ಕೆ. ಯಾಕೆ ಮರೆಯಕ್ಕಾಗಲ್ಲ? ಈ ಜಗತ್ನಲ್ಲಿ ಎಷ್ಟು ಜನ ತಮ್ಮ ಸ್ವಂತ ಹೆಂಡತಿ ಮಕ್ಕಳನ್ನ ತಾವು ಪ್ರೀತಿಸಿದ ಹುಡುಗರನ್ನ ಮರ್ತು ಮೋಜು ಮಾಡ್ತಿಲ್ಲ. ನಾನಂತ ನಾಮರ್ದಗಳ ಗುಂಪಿಗೆ ಸೇರಿದವನಲ್ಲ ಸರ್. ಇನ್ಯಾವ ಗಂಡಸ್ ಗುಂಪಿಗೆ ನೀನ್ ಸೇರ್ದವನು? ನನ್ ರಟ್ಟಲ್ಲಿ ಶಕ್ತಿ ಇರೋವರೆಗೂ ಯಾರು ಹಂಗು ಇಲ್ದೆ ನ್ಯಾಯವಾಗಿ ದುಡಿದು ಬದುಕ್ತೀನಿ ಅನ್ನೋರ್ ಗುಂಪಿಗೆ. ದುಡಿದು? ಎಸ್. ಅದು ನ್ಯಾಯವಾಗಿ ಹೇಗೆ? ಯಾವ್ದಾದ್ರೂ ಚಿಟ್ ಫಂಡ್ ಕಂಪನಿಯಲ್ಲಿ ಗುಮ್ಮಸ್ತಾ ಕೆಲಸ ಮಾಡಿನಾ? ಇಲ್ಲ ಯಾವ್ದಾದ್ರೂ ಕಟ್ ಪೀಸ್ ಅಂಗಡಿಯಲ್ಲಿ ಸೇಲ್ಸ್ಮನ್ ಆಗಿ ಕೆಲಸ ಮಾಡಿನಾ? ಹೋಟ್ಲಲ್ಲಿ ಸಪ್ಲೈಯರ್ ಆಗಿ ಅಂತ ಇಟ್ಕೊಳ್ಳಿ. Does it make any difference? Certainly. It makes a lot of difference. I don't want my daughter to be with you on a wretched footpath. Got it? ನಿನ್ನನ್ನ ಹೇಗ್ ತುಳಿಯೋದಂತ ನನಗೆ ಚೆನ್ನಾಗಿ ಗೊತ್ತು. ತುಳಿಯೋದು ನಿಮ್ಗೆ ಗೊತ್ತಿದ್ರೆ ಎದ್ ನಿಲ್ಲೋದು ಹೇಗೆ ಅಂತ ನನಗೆ ಗೊತ್ತು. ನೀನ್ ನಿಂತ್ರು ಸರಿ, ಕೂತ್ರು ಸರಿ, ಮಕ್ಕಳ ಹಾಗೆ ಕೆಳಗ್ ಮಲ್ಕೊಂಡು ಲಬಲಬೋ ಅಂತ ಬಾಯ್ ಬಡ್ಕೊಂಡ್ರು ಸರಿ, ನನ್ ಮಗಳು ನಿನಗ್ ದಕ್ಕಲ್ಲ. ದಕ್ಸ್ಕೊಳ್ಳೋದು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್. ಮಿಸ್ಟರ್ ಸೈಮನ್, ಕಿರ್ಚ್ಬೇಡಿ. ಹೆದರ್ಕೊಳ್ಳೋಕೆ ನಿಮ್ ಮಗಳ ತರ ನಿಮ್ ಮನೇಲಿ ಬಿದ್ದಿರೋ ಕೈದಿ ನಾನಲ್ಲ. Simon, will you please shut up and get out? You are hurting my father. ಯಾವ ತರ ಫಾದರ್ ಇವರು? ಮಗಳ ತನ್ನ ಆಸೆನೆಲ್ಲ ಬಾಯಿ ಬಿಟ್ಟು ಹೇಳೋಕ್ ಮುಂಚೆ ಕುತ್ತಿ ಹಿಡ್ಕೊಂಡು ಸಿದ್ಧವಾಗಿ ನಿಂತಿರೋ ಈ ಕಟುಕ ನಿನ್ ತಂದೆ ಆಗೋರು ಸಾಧ್ಯನೇ ಇಲ್ಲ. ಮಾರ್ಗಿ, ನೀನ್ ನನ್ ಕೆನ್ನೆಗೆ ಹೊಡೆದಿಲ್ಲ. ನಿನ್ ಹೃದಯಕ್ಕೆ ನೀನೇ ಹೊಡ್ಕೊಂಡಿದ್ಯಾ ಅಂತ ನನ್ಗೆ ಚೆನ್ನಾಗ್ ಗೊತ್ತು. ನೀನ್ ನನ್ ಜೊತೆ ಬಂದ್ರೆ ಎಲ್ಲಿ ಅವ್ರು ಒಂಟಿ ಆಗ್ಬಿಡ್ತಾರೋ ಅಂತ ಭಯ ನಿನಗೆ ಅಲ್ಲ? ಆದ್ರೆ ನಾನೇನ್ ಮಾಡ್ಲಿ ಮಾರ್ಗಿ? ನಿನ್ನಿಲ್ದೆ ನಾನ್ ಸತ್ತು ಹೋಗ್ತೀನಲ್ಲ. ನಾನ್ ಸತ್ತು ಹೋಗ್ತೀನಿ ತಕ್ಷಣ ಎಷ್ಟು ಬೇಗನೆ ನನ್ ಬಾಯಿ ಮುಚ್ಚಿಬಿಟ್ಟೆ. ಅದೇ ತರ ಒಂದು ಸಲ ಗಟ್ಟಿಯಾಗಿ ಹೇಳು, ನಾನೇನ್ ಪ್ರೀತಿಸಿದ್ದೀನಿ ಅಂತ ಒಂದ್ಸಲ ಹೇಳು ಮಾರ್ಗಿ. No, no, I don't love you. I hate you. I hate you. ಇದೇ ನಿನ್ ಕೊನೆಯ ಮಾತಾ? ಹೌದು. ಹಾಗಾದ್ರೆ ಈ ನನ್ನ ಎದೆ ಮುಟ್ಟಿ ಆಣೆ ಹಾಕೇಳು, ನೀ ನನ್ ಪ್ರೀತಿಸೋದೇ ನಿಜ ಆದ್ರೆ ನನ್ನ ಉಸಿರು ಇರ್ಲಿ, ನನ್ ದ್ವೇಷೋದೇ ನಿಜ ಆದ್ರೆ ಈ ಕ್ಷಣದ ನನ್ನ ಪ್ರಾಣ ಹೊರಟು ಹೋಗ್ಲಿ. No, Simon. I love you. I love you.
ಇದನ್ನ ಇವಳಿಗೆ ಯಾವಾಗ ತೊಡುತ್ತೀಯ? ಪಪ್ಪ ವೆಡ್ಡಿಂಗ್ ರಿಂಗ್. ನಿಮ್ ಪ್ರೀತಿ ಆಳ ಎಷ್ಟು ಅಂತ ಪರೀಕ್ಷೆ ಮಾಡಕ್ಕಿದಲ್ಲ. ಗ್ರೇಟ್. ಮದುವೆ ಯಾವಾಗ? ನೀವ್ ಹೇಳ್ದಾಗ ಕಮಾನ್ ಕಮಾನ್. ಇದಾದ್ಮೇಲೆ jingle bells, jingle all the way. jingle bell, jingle all the way. Sing. Jingle bell, jingle all the way. ಪಾಪ ಎಷ್ಟು ಕುಡಿತೀರಾ? ಸಾಕ್ ನಿಲ್ಸಿ, ತುಂಬಾ ಅತಿ ಆಯ್ತು. ಅತಿ ನೋ ಅತಿ ಡಿಯರ್, ಮಿತಿಯಲ್ಲೇ ಇದ್ದೀನಿ. ಅಪರೂಪಕ್ಕೆ ಹಾಕಿದ್ರು nothing can shake my heart. No problem. Yeah, get up. Nobody can cheat me for the second time. ಪಾಪ ಇದೆ. ಯಾರಮ್ಮ ಅದು? ಗ್ಯಾಂಗ್ ಆಫ್ ಫೋರ್. Oh, excuse me. ಪಾಪ ಯಾರವರು? ಅದೇ ಕಾಲೇಜ್ ಕತೆ ಹೇಳಿದ್ನಲ್ಲ, ಅವರೇ ಇವರು. ಓ, ಆ ಹುಚ್ಚನಾಯಿಗಳವರು. I'm Anthony, Maggie's prop. Oh, no what? ನನಗ್ ಗೊತ್ತು ನಾನ್ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಅಂತ. ನನ್ ಮೇಲೆ ಸಿಟ್ಟು. Forget it, past is past. Let's be friends, I say. ಪಾಪ ಇವ್ರ ಹತ್ರ ನಿಮ್ಗೇನ್ ಕೆಲಸ? ಬನ್ನಿ ಹೋಗೋಣ. ಮ್ಯಾಗಿ ಅವ್ರ ಮೊದಲು ಹಾಗಿಲ್ಲಮ್ಮ, ತುಂಬಾ ಚೇಂಜ್ ಆಗ್ಬಿಟ್ಟಿದ್ದಾರೆ. ಎಸ್. ಅವ್ರು ಏನಾದ್ರೆ ನಮ್ಗೇನು? ಬನ್ನಿ ಹೋಗೋಣ. ವಾಟ್ ಯು ಮೀನ್? ದೇ ಆರ್ ಅವರ್ ನೇಬರ್ಸ್. ಅವ್ರ ಒಳ್ಳೆ ಬುದ್ಧಿ ಹೇಳಿ ಬೆಳೆಸ್ಬೇಕಾದ್ದು ನಮ್ಮ ಕರ್ತವ್ಯ. ಲೆಟ್ಸ್ ಆಲ್ ಜಾಯಿನ್ ಟುಗೆದರ್. ವೇಟರ್, ಚೀರ್ಸ್ ಯಾ. ಬಾಮ ಕೂತ್ಕೋ. ನೋ ಪಾಪ, ಮುಳ್ಳಂದಿಗಳ ಜೊತೆ ಕೂತ್ಕೊಳಕ್ ನನ್ಗೆ ಇಷ್ಟ ಇಲ್ಲ. ಮ್ಯಾಗಿ. ಹೌದು ಪಾಪ, ಮಾರ್ಗೆ ಹೇಳೋದ್ರಲ್ಲಿ ತಪ್ಪೇನಿದೆ? ನಾಯಿ ಬಾಳ ನೆಟ್ಟು ಮಾಡೋಕೆ ನೀವು ತಾನೇ ಯಾಕೆ ನಿಂತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಕಮ್ ಆನ್, ಲೆಟ್ಸ್ ಗೋ. ಸೈಮನ್, ಮ್ಯಾಗಿ. Oh, Simon, leave me, please. Net amount of 5.7 crores. Oh God. Papa! ಮ್ಯಾಗಿ, ಏನಾಯ್ತು ಕಂದ? ಏನಾಯ್ತಪ್ಪ ನಿಂಗೆ?
ಸಾರಿ ಸರ್, ಆಂಟೋನಿ ಅವ್ರ ಹೇಳಿಕೆ ಪ್ರಕಾರ ಕೊಲೆಗಾರರು ಇನ್ಯಾರು ಅಲ್ಲ, ಹೋಮ್ ಮಿನಿಸ್ಟರ್ ಮಗ ಮತ್ತು ಅವ್ರ ಫ್ರೆಂಡ್ಸ್. ವಾಟ್? ಕೊಲೆನಾ? ಬೀರ್, ವಿಸ್ಕಿ, ಬೀಚ್, ಗಾಂಜಾ, ಅಫೀಮು ಅಂತಿದ್ದ ನನ್ನ ಮಗ ಕೊಲೆ ಮಾಡಿದಾನೆ ಅಂತಂದ್ರೆ ನಂಬೋಕೆ ಆಗ್ತಾ ಇಲ್ಲ. ಅವ್ರು ಮಾಡಿರೋದು ಕೊಲೆ ಸರ್. ನಾನೇನು ಮೀನು ಹಿಡಿಯೋ ಬಲೆ ಬಗ್ಗೆ ಮಾತಾಡ್ತಾ ಇದ್ದೀನಾ? ಅಲ್ರಿ, ರಾಜಕೀಯಕ್ಕೆ ಧುಮುಕೋಕ್ ಮೊದ್ಲು ನಾನ್ ತಾನೇ ಏನಪ್ಪ ಮಾಡಿದೆ? ನಮ್ ಗುರು ವಿ ಕೆವಿನ್ ಕೊಂದೆ. ದೇಶ ಆಳೋಕೆ ಧೈರ್ಯ ಬರೋದು ಹೇಗ್ರಿ? ಇರ್ಬಹುದು ಸರ್, ಆದ್ರೀಗ ನನ್ನ ಏನ್ ಮಾಡುವಂತೀರಾ? ಅದನ್ನು ನನ್ನೇ ಕೇಳ್ತೀರಾ? ನೀವೊಬ್ಬ ನಿಷ್ಠಾವಂತ ಅಧಿಕಾರಿ ಅಂತ ಬಡ್ತಿ ಕೊಟ್ಟು ಕುರ್ಚಿ ಮೇಲೆ ಕೂರ್ಸಿರೋದು ಯಾಕಪ್ಪ? ದೇಶ ಆಳೋ ನಮ್ಮಂತ ದೊಡ್ಡ ಮನುಷ್ಯರು ಆಗಾಗ ಮಾಡೋ ಸಣ್ಣ ಪುಟ್ಟ ತಪ್ಪುಗಳನ್ನು ಮುಚ್ಚಾಕಲ್ವೇನ್ರಿ? ಆದ್ರೆ ಸರ್, ಆದ್ರೂ ಇಲ್ಲ ಹೋದ್ರೂ ಇಲ್ಲ ರೀ. ನಿಮ್ಮ ತಪ್ಪನ್ನ ಯಾವ ಗುಂಡಿಲ್ ಹೂತಾಕಿದೀವೋ ಅದ್ರ ಪಕ್ಕದಲ್ಲೇ ಇವನ್ ತಪ್ಪನ್ನು ಹೂತಾಕಿ. ಅಪ್ಪನ ಸಮಾಧಿ ಪಕ್ಕ ತಾನೇ ಮಗನ ಸಮಾಧಿನೂ ಕಟ್ಟೋದು. ಗುಂಡಿ ತೋಡಿ ಬಿಲ್ ಕಳಿಸ್ಕೊಡಿ, ಪೇ ಮಾಡೋಣಂತೆ. ವಿಜಯ್. ಎಸ್ ಡ್ಯಾಡಿ. ಕಮಿಷನರು ಫೋನ್ ಮಾಡಿದ್ರು. ಅವ್ರು ಫೋನ್ ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು. ಈಗ ನಿನ್ಗೆ ಉಳಿದಿರೋದು ಒಂದೇ ದಾರಿ, ಯಾವುದು ಗೊತ್ತಾ? ಪಾಲಿಟಿಕ್ಸ್, ದ ಲಾಸ್ಟ್ ರಿಸಾರ್ಟ್ ಆಫ್ ಕೌಂಟರ್. ಎಕ್ಸಾಕ್ಟ್ಲಿ. ಮುಂದಿನ ವರ್ಷ ನೀನು ಎಲೆಕ್ಷನ್ ನಿಂತ್ಕೋಬೇಕು. ಅದಕ್ಕೆ ಈಗ ನಿನ್ನ ಪಬ್ಲಿಕ್ ಇಮೇಜ್ ಬೆಳೆಸ್ಕೊ. Do you know the rules of the game? To the pinpoint, divide and rule, clap and slap, kiss and kill, loot and laugh. You are the perfect scoundrel I have ever seen. Now, stop dancing. Start digging. Sir, don't get excited, sir. Please, control yourself.
Control yourself, sir. Let us all rest in peace. Put her back. Maggie. Maggie. ನಾನು ನೆಲೆಸ ಕೂತಿದ್ದೀನಿ. ಇನ್ನೊಂದ್ ಸಾರಿ ರೇಪನ ಹೆಸರು ಅವರ ಬಾಯಿಂದ ಬರಬಾರದು. ಅದಕ್ಕೆ ಅಂತ ಇಟ್ಟಿಗೆ ದಾರ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಕಟ್ಟಿ ಚರ್ಮ ಸಿಗೋದಕ್ಕೆ. ಆದ್ರೆ ಅಲ್ಲಿ ಯಾವ ಫೈಲು ಬಂದಿಲ್ವೇ? ಬಟ್ ವೈ? ಅದಕ್ಕೂ ಉತ್ತರ ಅವರೇ ಹೇಳಬೇಕು ಸರ್. ಐ ಸ್ವೇರ್ ಬೈ ಗಾಡ್ ಮಿಸ್ಟರ್ ಆಂಥೋನಿ, ಒರಿಜಿನಲ್ಸ್ ಅಷ್ಟೇ ಅಲ್ಲ, ಅದ್ರ ಕಾಪೀಸ್, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ಸ್ನು ಕಮಿಷನರ್ ತರಿಸ್ಕೊಂಡಿದ್ದು ನಿಜ. ಮತ್ತೆ ಯಾಕೆ ಅವ್ರು ಬಂದಿಲ್ಲ ಅಂತ ಸುಳ್ಳು ಹೇಳಿದ್ರು? ಇಸ್ ಇಟ್ ಟ್ರೈಂಗ್ ಟು ಹಶ್ ಅಪ್ ದಿ ಕೇಸ್? ಇದ್ರೂ ಇರ್ಬಹುದು. ಯಾಕೆಂದ್ರೆ ನೀವೇ ಹೇಳಿದಾಗೆ ಈ ಕೇಸಲ್ಲಿ ಮುಖ್ಯವಾದ ಆರೋಪಿ ಮಂತ್ರಿ ಮಗ. ಮತ್ತೆ ಇದರಲ್ಲಿ ರಾಜಕೀಯ ವ್ಯಕ್ತಿ ಕೈವಾಡ ಇದೆ ಅಂದ್ರೆ ನಿಮ್ ಕೇಸ್ ಈಗಾಗಲೇ ಸತ್ತೋಯ್ತು ಅಂತ ತಿಳ್ಕೊಳ್ಳಿ. ಹಾಗಾವಾಗ ನಾನು ಬಿಡೋದಿಲ್ಲ. ಐ ವಿಲ್ ಸೀ ಟು ಇಟ್. ಇವತ್ತವ್ರು ತುಂಬಾ ಅರ್ಜೆಂಟ್ ಕೆಲಸ ಇದೆಯಂತೆ, ನಾಳೆ ಅಲ್ಲ ನಾಡ್ದು ಬರ್ಬೇಕಂತೆ. ನಾಡದ್ದ? ನಾನ್ ಬಂದಿರೋದು ಅರ್ಜೆಂಟ್ ವಿಷಯ ಮಾತಾಡಕ್ಕೆ ಅಂತ ಹೇಳು. ನೀವೇನ್ ಮಾಡಿದ್ರು ಇವತ್ತವ್ರು ನೋಡಕ್ಕಾಗಲ್ಲ. ದಾರಿ ಬಿಡಯ್ಯ. ಸಾಧ್ಯ ಇಲ್ಲ. I said damn it! You bloody damn it! ಆಂಥೋನಿ, ಎಷ್ಟೋ ಕೊಪ್ಪು ನಿನಗೆ! ಪೊಲೀಸ್ನವ್ರ ಮೇಲೆ ಕೈ ಮಾಡ್ತೀಯ ಬಾಸ್ಟರ್ಡ್! ವಯಸ್ಸಾದ್ರೂ ಇನ್ನೂ ಚರ್ಬಿ ಇರೋದಿಲ್ಲ ಅಂತ ಕಾಣುತ್ತೆ. ಏಯ್, ಇವನ್ನ ಯಾವ್ದಾದ್ರು ಸ್ಟೇಷನ್ಗೆ ಹೇಳ್ಕೊಂಡು ಹೋಗಿ ಸಾಯೋ ಹಾಗೆ ಬೆಂಡೆತ್ತರು. ಕಾಲ್ ದ ಸ್ಪೆಷಲ್ ಸ್ಕ್ವಾಡ್. ಕಮಿಷನರ್, ನನ್ನ ಮಾತು ಕೇಳಿ. ನೀವು ಮಾಡ್ತಿರೋ ತಪ್ಪು. ನೀವ್ ಏನೇ ಮಾಡಿದ್ರು ನ್ಯಾಯ ಸಿಗೋರ್ಗೆ ನಾನು ಬಿಡಲ್ಲ. ಆ ಫೈಲ್ ನಿಮ್ ಕೈಯಿಂದಾನೆ ತೆಗೆಸ್ತೀನಿ. Keep that in your mind. Take him out. Hey, Commissioner! Keep it in your mind. Give me your bloody fools! Look back. ಸೋ ಮಚ್. ರಿಟೈರ್ ಆಗೋಕ್ ಮುಂಚೆನೆ ನೀನು ಮನೆಗೆ ಹೋಗ್ಬೇಕು ಅನ್ನೋ ಇಚ್ಛೆ ಇದ್ರೆ ಹೇಳ್ಬಿಡು, ಕಳಿಸ್ತೀನಿ. ಹಾಗಲ್ಲ ಸರ್,
ಕರ್ತವ್ಯಕ್ಕೋಸ್ಕರ ತನ್ನ ಜೀವನ ಮುಡುಪಾಗಿತ್ತವನ್ನ ಕತ್ಲೆ ಕೊನೆ ಕೊಡೋಕೆ ನ್ಯಾಯ ಅಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ. ಯಾರ ಮುಂದೆ ನಿಂತು ಮಾತಾಡ್ತಿದ್ದೀನಿ ಅಂತ ಗೊತ್ತು ತಾನೆ? ಎಲ್ ನೋಡು, ಆ ಆಂಟೋನಿ ಜೀವಂತವಾಗಿರ್ಬೇಕಾದ್ರೆ ಈ ಫೈಲು ಪೈರಿ ಎಲ್ಲ ಬಿಟ್ಟು ಬಾಯಿ ಮುಚ್ಕೊಂಡು ಬಿದ್ದಿರೋ ಕೇಳು. ಇಲ್ಲ ಅವನ್ ಮಗಳ ಸಮಾಧಿ ಪಕ್ಕದಲ್ಲೇ ರಾತ್ರಿ ಇವನ್ ಸಮಾಧಿ ಕಟ್ಟೋದು ಮಂತ್ರಿಗಳಿಗೆ ಸೊಳ್ಳೆ ಹೊಡೆದಷ್ಟೇ ಸುಲಭ. ಅಂದ್ರೆ ಫೈಲ್ ನಿಮ್ಮ ಹತ್ರ ಇದೆ ಅಂತ ಆಯ್ತು. ಇನ್ಸ್ಪೆಕ್ಟರ್, ನಿನ್ ತಲೆ ಒಳಗೆ ಯಾವುದಾದ್ರೂ ಕೆಟ್ಟ ಹುಳ ಇದ್ರೆ ಕಿತ್ತಾಕು. ಅದನ್ನ ಬಿಟ್ಟು ನಮ್ ತಲೆ ತಿಂದ್ಯೋ ಗೊತ್ತಿದೆಯಲ್ಲ. ರೋಡ್ನಲ್ಲಿ ಆಕ್ಸಿಡೆಂಟ್ ಆಗಿ ಹೋಟೆಲ್ ರೂಮ್ಸ್ ನಲ್ಲಿ ನೇಣ್ ಹಾಕೊಂಡು ಎಷ್ಟು ಜನ ಸತ್ತಿದ್ದಾರೆ ಅಂತ. O most holy Virgin, you are chosen by the most adorable Trinity from all eternity to be the most pure mother of Jesus. O tender mother of the afflicted, grant me in my present necessities a special protection, relying on the infinite mercies of a divine Son, and penetrated with confidence in their powerful intercession. I most humbly entreat you to intercede for me for the favors which I petition for in this novena. If it be holy will of God to grant them, if not, ask for me whatever graces I most stand in need of. Amen. Sir? Coffee. Have it, sir. Thank you. I'll kill you! ಹಲೋ, I'm Anthony here. How are you, Mr. Commissioner? ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ದೀಯಪ್ಪ ಆಂಟೋನಿ? ಏನ್ ಫೋನ್ ಮಾಡಿದ್ದು? ನೀನು ಬಚ್ಚಿಟ್ರ ಫೈಲ್ನ ಓಪನ್ ಮಾಡಿ ತಪ್ಪನ್ನ ಒಪ್ಕೊಂಡು ಹುಡುಗರನ್ನ ಜೈಲಿಗೆ ಕಳಿಸು. ಇಲ್ಲ ನೀನು ನಿನ್ನ ಕಂತ್ರಿ ಮಂತ್ರಿ ಇನ್ನು ಮುಂದೆ ಬಹಳ ಕಷ್ಟ ನಷ್ಟಗಳನ್ನ ಅನುಭವಿಸ್ತೀರಾ ಅಂತ ಎಚ್ಚರಿಕೆ ನೀಡಕ್ಕೆ ಫೋನ್ ಮಾಡ್ತಿದ್ದೀನಿ. ಎಂಥ ಫೂಲಯ್ಯ ನೀನು. ಬೂತ್ ಹಾಕಿರೋ ಹೆಣನ ಮತ್ತೆ ಯಾರಾದ್ರೂ ಹೊರಗೆ ತೆಗಿತಾರ? ಯಾಕೆ ತೆಗಿಯಲ್ಲ? ಕೇಸ್ ರಿಓಪನ್ ಆದಾಗ ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಕದ್ದು ಹೂತಾಕಿದ ಹೆಣನ್ನ ನಾನೇ ತೆಗೆಸಿದ್ದೀನಿ, ಶಿಕ್ಷೆನೂ ಕೊಡಿಸಿದ್ದೀನಿ. ಗೊತ್ತಿರ್ಬೇಕಲ್ಲ. ಬೂತ್ ಹಾಕಿರೋ ಹೆಣನ ಹೊರಗೆ ತೆಗಿಬಹುದು, ಆದ್ರೆ ಸುಟ್ಟು ಹಾಕಿರೋ ಫೈಲ್ನ ಹೇಗ್ ಸೃಷ್ಟಿ ಮಾಡ್ತೀಯ? ಓ, ನ್ಯಾಯಕ್ಕೆ ಬೆಂಕಿ ಇಟ್ಟಾಗೋಯ್ತಾ? 1 ವಾರ ಟೈಮ್ ಕೊಡ್ತೀನಿ. ಎಲ್ಲ ತಪ್ಪನ್ನು ಒಪ್ಕೊಂಡು ಶಿಕ್ಷೆ ಅನುಭವಿಸಿ. ಇಲ್ಲ ನಿಮಗ್ ಶಿಕ್ಷೆ ನಾನೇ ಕೊಡ್ಬೇಕಾಗತ್ತೆ. ಮೈಂಡೆಡ್. ಏಯ್, ಇಡೆಯ ಫೋನ್ನ. ನಡೆಯೋಕ್ ಒಂದಿಷ್ಟು ಮೈಯಲ್ಲಿ ತ್ರಾಣ ಇಲ್ಲ, ತಲೆ ಎಲ್ಲ ಮಾತಾಡ್ತೀಯ ಬದ್ಮಾಶ್. ನಿನ್ ಕೈಲಿ ಏನೇ ಮಾಡೋಕ್ ಸಾಧ್ಯ? ಬೆಟ್ಟ ಕಡ್ದು ಗುಡ್ಡೆ ಹಾಕ್ತೀಯ. ಹಾಕ್ ನೋಡೋಣ. ಇಡಿಯಟ್. What? Who's the boy? ವಿಕಿ? ನಿಮ್ ವಿಕಿ ಅಲ್ಲ ಸರ್, ಚಕಿ. ರಾವ್ ಬಹದ್ದೂರ್ ಮಗ ಚಕ್ರವರ್ತಿ. ಇಲ್ಲಿರೋ ಹೇಳಿಕೆ ಪ್ರಕಾರ ಯಾರೋ ದಾಡಿವಾಲನ್ ಕೆಲಸ ಅಂತ ಕಾಣುತ್ತೆ. ದಾಡಿವಾಲನೂ ಅಲ್ಲ, ಗಾಡಿವಾಲನೂ ಅಲ್ಲ.
I know who that son of a bitch is. Come to the office, quick. Take this warrant and arrest that bastard. ಯಾರು ಸರ್? ಇನ್ಯಾರು? ನಿನ್ ಫ್ರೆಂಡ್ ಆಂಥೋನಿ? ಯಾ. ನೋ ಸರ್, ಇಟ್ಸ್ ಇಂಪಾಸಿಬಲ್. ನಿಮ್ಮ ಚಿತ್ರಹಿಂಸೆನೆ ಸಾಕಾಗಿ ಇನ್ನು ಸುಧಾರಿಸ್ಕೊತಾ ಇದ್ದಾರೆ ಅವರು. ಡೋಂಟ್ ಟಾಕ್ ಬುಲ್ಶಿಟ್. ಅವನ್ ಸುಧಾರಿಸ್ಕೋತಾ ಇಲ್ಲ, ನಮ್ಮನ್ನ ಸುಧಾರಣೆ ಮಾಡೋಕ್ ನಿಂತಿದ್ದಾನೆ. 7 ಗಂಟೆಗೆ ಫೋನ್ ಮಾಡಿ ನನ್ನನ್ನೇ ಹೆದರ್ಸ್ದ ಬಾಸ್ಟರ್ಡ್. ಹಾಗಾದ್ರೆ ಧರ್ಮ ಯುದ್ಧ ಶುರುವಾಗಿದೆ ಎನ್ನಿ. ಮೈ ಫುಟ್. ಧರ್ಮನೂ ಇಲ್ಲ, ಯುದ್ಧನೂ ಇಲ್ಲ. ಗೋ ಅಂಡ್ ಗೆಟ್ ಹಿಮ್ ಫಾಸ್ಟ್. ಮೂವ್. ವೈ ದ ಹೆಲ್ ಆರ್ ಯು ಸ್ಟ್ಯಾಂಡಿಂಗ್ ಲೈಕ್ ಎ ಫೂಲ್? ನೋಡಕ್ಕೆ ಫೂಲ್ಗಿಂತ ಸ್ಕೌಂಡರ್ ಲೈಕ್ ಚೆನ್ನಾಗಿ ಕಾಣ್ತಾನೆ ಅಂತ. ಇನ್ಸ್ಪೆಕ್ಟರ್, ಲಾರ್ಡ್ ಕಮಿಷನರ್, ಆಂಥೋನಿ ಇಸ್ ಡೂಯಿಂಗ್ ಅವರ್ ಡ್ಯೂಟಿ. ಕೊಲೆ ಮಾಡಿರಲಿ ಮಾಡಿಲ್ಲದೆ ಇರಲಿ, I won't touch him at any cost. how dare you support a criminal, that too in front of me? How dare you hush up a genuine case of rape and murder but to make a guardian of law? ನೀನು ಹತ್ತು ಮೀರಿ ಮಾತಾಡ್ತಾ ಇದೀಯಾ? ನಿನ್ನ ಮಧ್ಯೆ ಒಂದು ಲಕ್ಷ್ಮಣ್ ರೇಖೆ ಇದೆ ಅನ್ನೋದು ಮಾತ್ರ ಮರಿಬೇಡ. ಅದನ್ನು ಹಾಕಿದ್ದು ನನ್ನಂತಹ ಗಂಡಸಿಗಲ್ಲ, ನಿನ್ನಂತಹ ವೀಕ್ ಮೈಂಡೆಡ್ ಹೆಂಗಸ್ಗೆ. ಯೂಸ್ ಕೌಂಟ್. ಆಂಥೋನಿ ನೇರಿದುಕೊಂಡು ಬೆಳೆದವನು ಅಷ್ಟು ಸಲೀಸ ಕತ್ತೆಗಳ ಕಡೆಗೆ ಸಿಗೋನಲ್ಲ. ಒಬ್ಬ ಎಕ್ಸ್ ಪೊಲೀಸ್ ಆಫೀಸರ್ಗೆ ಅನ್ಯಾಯ ಮಾಡೋ ನಿಮ್ಮಂಥವರಿಂದಲೇ ಜನ ಪೊಲೀಸ್ನವ್ರನ್ನ ಕಜ್ಜಿ ನಾಯಿ ನೋಡಿದಾಗ ನೋಡಿ ಚೀತು ಅಂತ ಉಗಿಯೋದು. ನನ್ನಂಥ ಎಸ್ಐಗಳು ಹೋಟೆಲ್ ರೂಮ್ಗಳಲ್ಲಿ ನೇಣು ಹಾಕೊಳ್ಳೋದು ಅಂತ ಕಾಣುತ್ತೆ. ಇದರ ಪರಿಣಾಮ ಏನಾಗುತ್ತೆ ಗೊತ್ತಾ? ಏನೋ ಮಾಡ್ತೀಯಾ? ಗುಂಡಿ ಕೊಲಿಸ್ತೀಯಾ? ಇಲ್ಲ ಸುಳ್ಳು ಕೇಸ್ ಫೈಲ್ ಮಾಡಿ ರಾತ್ರಿ ಗಲ್ಲಿಗೇರಿಸ್ತೀಯಾ? ಅದೆಲ್ಲ ಆಮೇಲೆ. ಮೊದಲು ನಿನ್ನ ಡಿಸ್ಮಿಸ್ ಮಾಡ್ತೀನಿ. ನೀನೇನು ನಾನು ಡಿಸ್ಮಿಸ್ ಮಾಡೋದು? ನಾನೇ ರಿಸೈನ್ ಮಾಡ್ತೀನಿ. ಕಬ್ಬು ನಾತ ಹೊಡೆಯೋ ನಿನ್ನಂತ ಅಲಾಲ್ಟೋ ಅಧಿಕಾರಿ ಜೊತೆ ಕೆಲಸ ಮಾಡೋದು ಒಂದೇ, ಶ್ರೀಮಂತ ಮನೆ ಕಜ್ಜಿನಾಗೆ ಸೋಪಚ್ಚೋದು ಒಂದೇ. ನಂಜಪ್ಪ ಸರ್, ಇಷ್ಟೊತ್ತು ಎಲ್ಲಿ ಸಾಯಕ್ ಹೋಗಿದ್ದೆ? ಕಾಫಿ ತಗೋ ಇದನ್ನ. ಎಸ್ ಐ ದೇಶ್ಮುಖ್ ಕೊಟ್ಟು ಆಂಟೋನಿ ಅರೆಸ್ಟ್ ಮಾಡ್ಕೊಂಡು ಬರಕ್ಕೆ ಹೇಳು. ಯಾವ ದೇಶ್ಮುಖ್ ಸರ್? ಕೆಡಿ ದೇಶ್ಮುಖ, ಬಿಡಿ ದೇಶ್ಮುಖ? ರೌಡಿ ದೇಶ್ಮುಖ್ ಯಾವನೊಬ್ಬ ಮುಚ್ಕೊಂಡು ಹೋಗ್ಯಾ, ಅರೆಸ್ಟ್ ಮಾಡು. ಸರಿ ಸರ್. ನನಗಿಲ್ಲಿ ಮೊದಲೇ ತಲೆ ಕೆಟ್ಟು ಕುಲ್ಗೆಟ್ಟು ಹೋಗಿದೆ. ನೀವು ಬೇರೆ ತಲೆ ತಿನ್ಬೇಡಿ. ನನಗೆ ಹೇಳಬೇಕು ಅನ್ನಿಸ್ದಾಗ ಪ್ರೆಸ್ ಮೀಟ್ ಕರೆದು ನಾನೇ ಎಲ್ಲ ವಿಷಯ ತಿಳಿಸ್ಬಿಡ್ತೀನಿ. ಈಗ ಮುಚ್ಚಿಕೊಂಡು ಫೋನ್ ಇಡಿ. ನಾನ್ ಸೆನ್ಸ್. ಎಸ್, ಆಂಟೋನಿ ಮನೇಲಿಲ್ಲ ಸರ್, ಮನೆಗೆ ಬೀಗ ಹಾಕಿದೆ. ಬೀಗ ಹಾಕಿದ್ರೆ ಮನೇಲಿ ಹಾಗ್ರಿ ಇರೋಕ್ ಸಾಧ್ಯ? ಅಯ್ಯೋ ನನ್ನ ಕರ್ಮವೇ. ಇಲ್ಲಿ ನೋಡಿ, ಆ ಆಂಟೋನಿ ನನ್ನ ಮಗ ಎಲ್ಲಿದ್ರು ಸರಿ, ಇನ್ನು 24 ಗಂಟೆ ಒಳಗೆ ನನ್ನ ಮುಂದೆ ತಂದು ನಿಲ್ಸೋ ಜವಾಬ್ದಾರಿ ನಿಮ್ಗೆ ಸೇರಿದ್ದು. ಎಲ್ಲರಿಗೂ ಮೆಸೇಜ್ ಕೊಡಿ. ಹಾ, ಇನ್ನೊಂದು, ಆಂಟೋನಿ ಕೊಲೆಗಾರ ಅನ್ನೋ ವಿಷಯ ಜನರಿಗಾಗ್ಲಿ ಪತ್ರಿಕೆಯವರಿಗಾಗ್ಲಿ ಯಾರಾದ್ರೂ ಬಾಯ್ ಬಿಟ್ರೆ ನಿಮ್ಮನ್ನೆಲ್ಲ ನೀರು ಸಹ ಇಲ್ಲದೆ ಇರೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ಬಿ ಕೇರ್ಫುಲ್. ಬ್ಯಾಂಗ್ಳೂರ್ನಲ್ಲಿ ತಾನೇ ನೀರೆಲ್ಲಿದೆ ಸರ್? ಪೇಪರ್ ಯೂಸ್ ಮಾಡೋ ಸ್ಥಿತಿ. ಸಾರಿ ಸರ್. ಯು ಮೇ ಗೋ ನೌ. ಥ್ಯಾಂಕ್ ಯು ಸರ್. ಇಡಿಯಟ್. ಎಸ್, ಹೂ ಇಸ್ ಇಟ್? ಆಂಟೋನಿ. ಯು ಸನ್ ಆಫ್ ಎ ಬಿಚ್. ಕಾನೂನಿನ ಜೊತೆ ಕಣ್ಣ ಮುಚ್ಚಾಲೆ ಆಡ್ಬೇಡ. ಎಡು ಬಿದ್ದೆ ಸತ್ತೆ. ಮರ್ಯಾದೆಯಾಗಿ ಸರೆಂಡರ್ ಆಗು, ಇಲ್ಲ ಏನ್ ಮಾಡ್ತೀರಾ? ಹಿಡಿದು ಬಿಡ್ತೀರಾ? ನಿಮ್ ಡಿಪಾರ್ಟ್ಮೆಂಟ್ ನಾಯಿಗಳ ಮೂಗ್ಗೆ ನನ್ ವಾಸನೆ ಹತ್ಲಿಲ್ಲ ಅಂದ್ಮೇಲೆ ಕೊಳಿತಿರೋ ಹೆಣಗಳ ತರ ಇರೋ ನಿನ್ ಮೂಗ್ಗೆ ನನ್ ವಾಸನೆ ಹತ್ತಕ್ಕೆ ಹೇಗ್ ಸಾಧ್ಯ? ಆಂಟೋನಿ ಆಂಟೋನಿ ಆಂಟೋನಿ, ನನ್ ಮಾತು ಕೇಳಪ್ಪ. ಆಗಿದ್ದು ಆಗೋಯ್ತು. ನಿಂತು ನೀರಿಗೆ ಕಲ್ಲು ಹೊಡೆಯೋದು ತಪ್ಪಲ್ವೇನಪ್ಪ? ತಪ್ಪು. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ಅನ್ಯಾಯನ ತಲೆ ಮೇಲೆ ಹೊತ್ಕೊಂಡು ನ್ಯಾಯನ ಕಾಲಲ್ಲಿ ಓದಿಯೋದು ತಪ್ಪು ಅಂತ. ಲುಕ್ ಮಿಸ್ಟರ್ ಕಮಿಷನರ್, ಕೊಲ್ಲಕ್ ನನಗೂ ಇಷ್ಟ ಇಲ್ಲ. ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಳ್ಳಿ, ಸರೆಂಡರ್ ಆಗ್ತೀನಿ. ಈಗ ಅದ್ ಹ್ಯಾಕ್ ಸಾಧ್ಯ ಆಂಟೋನಿ? ನನ್ ಗತಿ ಏನಪ್ಪ? ಆ ಕಡೆ ಮಂತ್ರಿ, ಈ ಕಡೆ ನೀನು. ಒಂದ್ ಕಡೆ ತೋಳ, ಇನ್ನೊಂದ್ ಕಡೆ ನರಿ. ಅಷ್ಟೇ ಅಲ್ಲ, ಮಧ್ಯ ಬಾವಿನೂ ಇದೆ. ಹಗ್ಗ ಹಿಡಿತ್ಯಾ ಇಲ್ಲ ನೀರಲ್ಲಿ ಮುಳುಗ್ತೀಯಾ? ಯೋಚನೆ ಮಾಡು. ಮೈ ತಣ್ಣಗಾಗೋ ಹೊತ್ತಿನಲ್ಲಿ ಬಿಸಿ ನೀರು ಕುಡಿದೆ ಕುದಿಯೋ ರಕ್ತ ಹೀರ್ತಿರೋ ಅವನು ಸಾಮಾನ್ಯ ಮುದುಕ ಅಲ್ಲ. ಏಟು ತಿಂದು ಬದುಕಿರೋ ವಯಸ್ಸಾದ ಹುಲಿ. ಹುಲಿ ಬೇಟೆ ಅಂದ್ರೆ ನನಗೂ ಇಷ್ಟ. ನಿನ್ನಿಷ್ಟಕ್ಕೆ ಸಿಗೋನಲ್ಲ ಸರ್ ಅವನು. ಅವನಿಗೆ ಎಲ್ಲಾ ಟ್ರಿಕ್ಸು ಗೊತ್ತಿದೆ. ಅವನೊಬ್ಬ ಡೆಡಿಕೇಟೆಡ್ ಎಕ್ಸ್ ಪೊಲೀಸ್ ಆಫೀಸರ್ ಅನ್ನೋದನ್ನ ಮಾತ್ರ ಮರಿಬೇಡಿ.
ಪ್ರೆಸೆಂಟ್ ಕೊಟ್ಟು ಪರ್ಮನೆಂಟ್ ಆಗಿದ್ದವ್ರನ್ನೆಲ್ಲ ಪರಮಾತ್ಮನ ಪಾದ ಸೇವೆ ಮಾಡಕ್ ಕಳಿಸಿದ್ದೀನಿ. ಇನ್ನು ಈ ಎಕ್ಸ್ಟ್ರಾ ಫಿಕ್ಸ್ ಮಾಡೋದು ಎಷ್ಟೊತ್ರಿ? ಹಾ, ಬಲೆನ ನೀವು ಬೀಸ್ತಿರೋ ಇಲ್ಲ ನಾನ್ ಬೇಯಿಸ್ಲೋ? ನೀವ? ಎಸ್, ನಾನೇ. ಆಸೆ ಇರೋ ಮನುಷ್ಯನಿಗೆ 100 ಕಾಲಂತೆ, ಜರಿಗಿದ್ದ ಹಾಗೆ. ಅದರಲ್ಲಿ 1 ಕಾಲ್ ಸಿಕ್ಕರು ಸಾಕು, ಅವನು ಸತ್ ಹಾಗೆ. ಅಂದ್ರೆ ಇದೆಲ್ಲ ಹೈಕಮಾಂಡ್ ಭಾಷೆ ರೀ, ನಿಮಗೆ ಅರ್ಥವಾಗೋದಿಲ್ಲ. ಆ ಆಂಟೋನಿಗಿರೋ ವೀಕ್ನೆಸ್ಗಳು ಯಾವ್ದಾವ್ದು ಹೇಳಿ? ಇದ್ದದ್ದೇ ಒಂದು, ಅವನು ಸತ್ತೋದಲ್ಲ. ಸತ್ತೋರ್ ಸಮಾಧಿ ಪಕ್ಕ ಕೂತ್ಕೊಂಡು ಯಾಕ್ರೆ ಹೇಳ್ತೀರಾ? ಜೀವ ಹಿಂಡೋಕೆ ಜೀವಂತ ವ್ಯಕ್ತಿ ಬೇಕ್ರಿ. ಈಗ ಅವನ ಜೀವ ಯಾರ ಕೈಲಿದೆ ಮೊದ್ಲು ಅದನ್ನ ಹೇಳಿ. ಅವನ್ ಶಿಷ್ಯ ಒಬ್ಬ ಇದ್ದಾನೆ, ನಮ್ಮ ಖರಾಮ್ ಸುಧೀರ್. ಯಾರು? ಓಹ್, ಅವನಾ? ನೀರಿಲ್ದೆ ಉಪಯೋಗಿಸ್ಕೋ ಅಂತ ಮುಖದ ಮೇಲೆ ಪೇಪರ್ ಎಸ್ದೋದಂತ ಹೇಳಿದ್ರಲ್ಲ, ಅವನ್ ತಾನೆ? ಆಹಾ, ಏನ್ ಐಡಿಯಾ ಕೊಟ್ರಿ ನಿಮ್ಮ ತಲೆ. ಅಲ್ರಿ, ಅವನ್ನ ಹಿಡಿದು ಹಿಂಸೆ ಕೊಟ್ರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇ ತಿರುಗ್ಬಿಡುತ್ತೆ. ಆಮೇಲೆ ಎಲ್ರು ನಿಮಗಷ್ಟೇ ಅಲ್ಲ, ನನಗೂ ಕೊಡ್ತಾರೆ, ತಗೊಳ್ಳಿ, ನೀರಿಲ್ದೆ ಇದ್ದಾಗ ಉಪಯೋಗಿಸ್ಕೊಳ್ಳಿ ಅಂತ. ಮತ್ತಿನ್ಯಾರು ಇಲ್ವಲ್ಲ? ಯಾಕ್ರಿ ಇಲ್ಲ? ಯಾಕಿಲ್ಲ? ಇದ್ದೇ ಇರ್ತಾರೆ. ಮೊದ್ಲು ಅವ್ರನ್ನ ಹುಡುಕಿ. ಅದು ಅವನ ಕತ್ತಿ ನನ್ನ ಮಗನ ಎದೆ ಸೀಳೋದ್ರೊಳಗಾಗ್ಬೇಕು. ಹುಡುಕಿದ್ರೆ ನಿಮಗ್ ಬಡ್ತಿ, ಬಹುಮಾನ. ಇಲ್ಲ, ನಿದ್ದೆ ಮಾಡೋಕೆ ಅಂತ ಮಲಗೋ ನೀವು ಮತ್ತೆ ಎದ್ದೇಳಲ್ಲ, ಜ್ಞಾಪಕ ಇಟ್ಕೊಳ್ಳಿ. It's hell. Bloody bastard. I will kill that sucker. Hey, Mickey, tell me, where the hell on earth you're going to find him? I don't know. Just I want to kill that old man. He killed our Chucky. He killed him. ಯಾಕೆ ಗೊತ್ತಾ? ನಾವು ಹೆದರ್ಕೊಂಡು ಕನ್ಫೆಸ್ ಮಾಡ್ಕೊಳ್ತೀವಿ ಅಂತ. ಬಟ್ we won't. We will live. Yeah. We will live a happy life. Happy life? My foot. ಈಗ ಕೆಳಗಿಳಿದು ಓಡಾಡೋ ಧೈರ್ಯ ಇಲ್ಲದೆ ಯಾರ ಕುತ್ತಿಗೆಗೆ ಯಾವಾಗ ಕತ್ತಿ ಬೀಳುತ್ತೋ ಅಂತ ಭಯ ಪಡ್ತಾ ಇಲ್ಲ ಅನ್ಸ್ಕೊಂಡು. ನೋ, ಐ ಡೋಂಟ್ ವಾಂಟ್ ಟು ಲಿವ್ ಲೈಕ್ ಎ ಕ್ರೋ ಆನ್ ದಿಸ್ ಬ್ಲಡಿ ಟೆರಸ್. ಐ ಆಮ್ ಗೋಯಿಂಗ್ ಔಟ್. ತಮಾಷೆ ಮಾಡ್ತೀಯಾ? Hi, folks. How is it? Oh, you son! Magic! ಓಡ್ತೀಯಾ? ಈಗ No, please, leave me out. Let's have a bath, please.
ಕೊಲೆ ಕೊಲೆ. ಮೊಲೆ ಹಾಲು ಕುಡಿಯೋ ಮಗು ಬಾಯಲ್ಲೂ ಅದೇ, ಚಟ್ಟ ಹತ್ತಕ್ ಮುಲ್ಕಾಡ್ತಾ ಇರೋ ಮುದುಕರ ಬಾಯಲ್ಲೂ ಅದೇ. ಕೊಲೆ ಕೊಲೆ ಕೊಲೆ. ಹೆದರಬೇಡಿ, ಗುರಿ ಇಟ್ಟಿದ್ದು ನಿಮಗಲ್ಲ, ಆ ಮುದಿ ಹಂದಿನ ಕೊಲ್ಲೋಕೆ ಏಮಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಹಲೋ, ಯಾರು? ನಿನ್ ಪಾಲಿನ ಯಮ. ಫೋನ್ನಲ್ಲಿ ಹೆದರಿಸ್ತೀನೋ ಮುದಿಯ? ಗಂಡಸಾಗಿದ್ರೆ ಎದುರ್ಬ. ನೀನ್ ತೋಡಿದ ಗುಂಡಿಯಲ್ಲಿ ನಿನ್ನೆ ಕೊಂದು ಹೂತಾಕ್ಲಿಲ್ಲ, ನಾನ್ ನಮ್ಮ ಅಪ್ಪನ ಹುಟ್ಟಿದ ಮಗನೇ ಅಲ್ಲ. ನಿಮ್ಮ ಅಪ್ಪನ ಯಾವ್ದೋ ಹುಚ್ಚಿನಾಗಿ ಹುಟ್ಟಿದಾನೆ ಅಂದ್ಮೇಲೆ ಇನ್ನಿನ್ ಯಾವ ಪ್ರಾಣಿ ಹುಟ್ಟಿರ್ಬೇಕು ಹೇಳು? ಏನಂತಿದಾನೋ? ಮುದಿಯ ತಲೆಲ್ಲ ಹಾಡ್ತಿದ್ದಾನೆ. ನೀವೇ ಮಾತಾಡಿ. ಹಲೋ, ಯಾವ ತೀರ್ಮಾನಕ್ಕೆ ಬಂದ್ರಿ? ನಿಮ್ ಮಗನ್ನ ಜೈಲಿಗೆ ಕಳಿಸ್ತೀರಾ ಇಲ್ಲ ಹೆಣ ಹೊರ್ತೀರಾ? ಎರಡೂ ಇಲ್ಲ ಕಣೋ. ನಿನ್ ಹೆಣ ಹೂತಾಕೋಕೆ ಜಾಗ ಹುಡುಕಿದ್ದೀನಿ. ಹಾಗಾದ್ರೆ ನೀವು ಕನ್ಫರ್ಸ್ ಮಾಡ್ಕೊಳಲ್ವಾ? ಅದು ತಿರುಪತಿ ತಿಮ್ಮಪ್ಪನಿಗೂ ಸಾಧ್ಯ ಇಲ್ಲ. ಹೌದಾ? ಅದೇ ತಿರುಪತಿ ತಿಮ್ಮಪ್ಪನೇ ಹೇಳ್ ಕಳ್ಸಿದ್ದಾನೆ, ನೀವೆಲ್ಲ ಲಡ್ಡು ತಿಂದು ಬಹಳ ವರ್ಷಗಳಾಗೋಯ್ತು, ನನ್ನ ಹತ್ರ ಕಳಿಸು ಅಂತ. ಸ್ನಾನ ಮಾಡಿ ರೆಡಿಯಾಗಿರಿ, ಕಾರ್ಪೊರೇಷನ್ ಲಾರಿ ಕಳಿಸ್ತೀನಿ. ಏನಂತಾನೆ? ನಮ್ಮ ಹೆಣ ಹೊರಕ್ಕೆ ಕಾರ್ಪೊರೇಷನ್ ವ್ಯಾನ್ ಕಳಿಸ್ತಾನಂತ. ಅದ್ರಲ್ಲಿ ನಾನು ಹೋಗಲ್ಲ, ನಿಮ್ಮನ್ನು ಕಳಿಸ್ತೀನಿ. ಸಾರ್, ಮತ್ತಿನ್ನೇನ್ರಿ? ಅವತ್ತೇ ಬಡ್ಕೊಂಡೆ, 100 ಕಾಲಲ್ಲಿ 1 ಕಾಲು ಹಿಡೀರಿ, ಅವನು ಸತ್ತ ಹಾಗೆ ಅಂತ. ಹಿಡಿದ್ರೇನು? ಹಾವಿಗೆ ಕಾಲಲ್ಲಿರುತ್ತೆ ಸರ್. ಕಾಲ್ ಬೇಡ್ರಿ, ಹಲ್ಲು ಇಲ್ವೇನ್ರಿ? ಇದೆ, ಅದ್ರ ಜೊತೆ ದೇಹನೂ ಇದೆ. ಅಷ್ಟು ಸಾಕು, ಮೆಕ್ಕಿದ್ದು ಇದಕ್ ಬಿಡಿ. ಹಿಡಿದಿದ್ದೆ ಹಠ ಅಂತ ಇಷ್ಟುದ್ದ ಈ ಪುಟಗೋಸಿ ಪಿಟಿ ಪಿಟಿ ಇಟ್ಕೊಂಡು ಯಾಕೋ ಮಾತಾಡ್ತೀಯ? ನನ್ನ ಹತ್ರ ಇದಕ್ಕಿಂತ ದೊಡ್ಡದು ಡಬಲ್ ಬ್ಯಾರಲ್ ಗನ್ನೇ ಇದೆ. ಅದಕ್ಕೆ ಸಿಗದೆ ಇದ್ದವನು ಇದಕ್ಕೆ ಹೇಗೋ ಸಿಗ್ತಾನೆ? ಬೇಟೆಗೆ ಸಿಗೋನಲ್ಲ ಅವನು. ಮೊದಲು ಕೆಡ್ಡಾಡಿ ಗುಂಡಿ ಕೆಡಬೇಕು, ಆಮೇಲೆ ಹಾಯ್ ಗ್ರ್ಯಾಂಡ್ ಪಾ. ಹಾಯ್ ಮಮ್ಮ. Hi. ಏನಿದು? ವಾವ್, ಮೈ ಬರ್ತ್ಡೇ ಕೇಕ್. ಯು ಆರ್ ಗ್ರೇಟ್ ಗ್ರ್ಯಾಂಡ್ ಪಾ, ಗ್ರೇಟ್. ಹೌದು, ನಿಮ್ ಮಮ್ಮಿ ನಿನ್ಗೆ ಏನ್ ತಂದಿದ್ದಾಳೆ ಗೊತ್ತಾ? ವಾಟ್? ಗೆಸ್. ಅನ್ ಸುಜುಕಿ ಬೈಕ್. ರೈಟ್. ವಾವ್, ಥ್ಯಾಂಕ್ ಯು ಮಮ್ಮ. ಅವಳೆಲ್ಲ ಇದ್ದಾರೆ. ವಿನಯ್, ವಾಟ್ ಹ್ಯಾಪನ್ ಟು ಯು? ಯಾರಿದ್ದಾರೆ ಅಲ್ಲಿ? He's a killer. ಅವನೊಬ್ಬ ಕೊಲೆಗಾರ. He will kill me. He will kill me. ಯಾರನ್ನು? ಹೊರಗೆ ಬನ್ನಿ. I take him out. ಯಾರಲ್ಲಿ? ಹೊರಗೆ ಬನ್ನಿ. ಓಡಕ್ ಪ್ರಯತ್ನ ಪಟ್ಟರೆ ಶೂಟ್ ಮಾಡ್ಬಿಡ್ತೀನಿ. ನಾನೇ ನಿನ್ನ ಮಗನ್ನ ಕೊಲ್ಲಕ್ ಬಂದಿದ್ದೀನಿ. ಕಾರಣ ನಿನ್ನ ಮಗ ಮತ್ತೆ ಅವನ ಫ್ರೆಂಡ್ಸ್ ನನ್ನ ಮಗಳ ಮೇಲೆ ಅತ್ಯಾಚಾರ ನಡೆಸಿ ಕೊಂದು ಹಾಕ್ಬಿಟ್ರು. ನಾನು ಇದು ನಂಬಲ್ಲ. ನನ್ ಮಗ ಅಂಥವನಲ್ಲ. ಕೊಲೆ ಮಾಡಿರೋದು ನಿಜ ಆದ್ರೆ ಪೊಲೀಸ್ನವರು ನಿನ್ನ ಯಾಕೆ ಹಿಡಿದಿಲ್ಲ? ಆಗ ನಿನ್ ಕೇಸ್ನಲ್ಲಿ ನಿನ್ನ ಮಗಳು ಫೋನ್ ಮಾಡಿ ನನಗೆ ಟ್ರಾನ್ಸ್ಫರ್ ಆಯ್ತು. ಆ ಕೇಸ್ನೇ ಮುಚ್ಚಾಕ್ಬಿಟ್ರಿ. ಈಗ ನಿನ್ ಮಗನ ಕೇಸ್ನಲ್ಲಿ ಒಬ್ಬ ಮಿನಿಸ್ಟರ್ ಮಗ ಇನ್ವಾಲ್ವ್ ಆಗಿದ್ದಾನೆ. ಅದಕ್ಕೆ ಈ ಕೇಸ್ನ ಮುಚ್ಚಾಕ್ಬಿಟ್ರೆ ಈಗ ನೀನ್ ಫೋನ್ ಮಾಡಿ ನನ್ನನ್ನು ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ. ಯು ಕ್ಯಾನ್ ಡೂ ನಥಿಂಗ್. ಅದು ನಿನ್ನ ಭ್ರಮೆ. ಈಗ ನಿನ್ನ ಪ್ರಾಣ ನನ್ನ ಕೈನಲ್ಲಿದೆ. ಸ್ಟೇ ವೇರ್ ಯು ಆರ್. ಡ್ಯಾಡಿ, ನೀವು ಮತ್ತೆ ತಪ್ಪು ಮಾಡ್ತಿದ್ದೀರಾ.
ಟು ಎರ್ ಈಸ್ ಹ್ಯೂಮನ್ ಡಿಯರ್. ಜಗತ್ತಲ್ಲಿ ಯಾರು ತಪ್ಪು ಮಾಡೋದಿಲ್ಲ ಹೇಳು? ನನ್ನ ಮೊಮ್ಮಗನು ತಪ್ಪು ಮಾಡಿರಬಹುದು. ಹಾಗಂತ ತಪ್ಪು ಮಾಡೋದನ್ನೆಲ್ಲ ಕೊಲ್ತಾ ಕೂತ್ರೆ ಹೆಣಗಳ ರಾಶಿ ಹಾಕೊಂಡು ವ್ಯಾಪಾರ ಮಾಡ್ಬೇಕಾಗತ್ತಷ್ಟೇ. ನೋಡು, ಒಳ್ಳೆ ಮಾತಲ್ಲಿ ಜಾಗ ಖಾಲಿ ಮಾಡು, ಇಲ್ಲದೆ ಹೋದ್ರೆ ನಿನ್ನ ಹೆಣ ಬೀಳುತ್ತೆ. ಸ್ಟಾಪ್ ಇಟ್ ಡ್ಯಾಡಿ. ನಿಮ್ಮನ್ನು ಉಳಿಸ್ಕೊಂಡು ನಾನ್ ಕಷ್ಟ ಪಡ್ತಿರೋ ಸಾಲ್ದ? ಅಂದ್ರೆ ವಿನಯನ ಜೈಲಿ ಕಳ್ಸು ಅಂತ ಹೇಳ್ತಾ ಇದೀಯಾ? ಅವನ್ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲೇಬೇಕು. ನಾವು ಅವನನ್ನ ಜೈಲಿ ಕಳ್ಸೋದಕ್ಕೆ ನಾನು ಒಪ್ಪೋದಿಲ್ಲ. ಹಾಗಾದ್ರೆ ಅವ್ನ್ ಸಾಯ್ಲಿ ಅಂತೀರಾ? ಸಾಯೋದು ಅವನಲ್ಲ, ಈ ದರಿದ್ರ ಹುಳ. ಡ್ಯಾಡಿ, ಡ್ಯಾಡಿ, It's my turn. ಆಂಟನಿ, ಪ್ಲೀಸ್. Quiet. Be quiet. ಆಂಟನಿ, ಆಂಟನಿ, ಎಲ್ಲ ಹೋಗ್ತಿದ್ದೀರಾ? ಆಂಟನಿ, ಆಂಟನಿ, ದಯವಿಟ್ಟು ಅವನ್ನ ಕೊಲ್ಬೇಡಿ. ಅವನ್ ಬಿಟ್ರೆ ನನಗೆ ಬೇರೆ ಯಾರಿದ್ದಾರೆ? ನಾನ್ ಬದುಕಿರೋದೇ ಅವನಿಗೋಸ್ಕರ. ನಾನ್ ಬದುಕಿರೋದು ಅವನ್ನ ಕೊಂದು ನ್ಯಾಯ ಕಡಿಸೋಕ್ಕೋಸ್ಕರ. ನಿಮಗ್ ನ್ಯಾಯ ತಾನೇ ಬೇಕು. ನಾನು ಅವನ್ನ ಜೈಲಿಗೆ ಕಳಿಸ್ತೀನಿ, ಶಿಕ್ಷೆ ಅನುಭವಿಸ್ಲಿ. ಆದ್ರೆ ಅವನ್ನ ಕೊಂದು ನನ್ನ ಕರಳಿಗೆ ಬೆಂಕಿ ಹಚ್ಚಬೇಡಿ ಪ್ಲೀಸ್. ಪ್ಲೀಸ್ ಆಂಟನಿ. ರೈಟ್, 2 ದಿವಸ ಟೈಮ್ ಕೊಡ್ತೀನಿ. ನಿನ್ನ ಮಗ ಕನ್ಫೆಸ್ ಮಾಡ್ಕೊಂಡು ಜೈಲಿಗೆ ಹೋಗ್ಬೇಕು. ಅಕಸ್ಮಾತ್ ಅವನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನೀನೇ ಆಗ್ಲಿ ನಿನ್ ತಂದೆ ಆಗ್ಲಿ ಪ್ರಯತ್ನ ಪಟ್ರೆ ನಾನು ಯಾರನ್ನೂ ಉಳಿಸಲ್ಲ, ಇನ್ಕ್ಲೂಡಿಂಗ್ ಯು. ಐ ಮೀನ್ ಇಟ್. ಅಶ್ವಿನಿ, ಏನಾಗಿದೆ ನಿನಗೆ? ವಯಸ್ಸಿ ಬಂದ ಮಗನ ಮೇಲೆ ಕೈ ಮಾಡಬಾರ್ದು ಅಂತ ಗೊತ್ತಿಲ್ಲ ನಿನಗೆ? ಒಬ್ಬ ತಾಯಿ ಆದವಳು ಇನ್ನೇನ್ ಮಾಡ್ಬೇಕು? ಮಗ ವಯಸ್ಸಿಗೆ ಬಂದಿದ್ದಾನೆ ಅಂತ ದಾರಿಲಿ ಹೋಗೋ ಹುಡುಗಿರ್ನೆಲ್ಲ ಕರ್ಕೊಂಡು ಬಂದು ಇನ್ನು ತಲೆ ಹಿಡಿಬೇಕಾ? ಅಶ್ವಿನಿ, ಆರ್ ಯು ಮ್ಯಾಡ್? ಈಗೇನಾಗಿದೆ ಅಂತ ಹೀಗೆ ಮಾತಾಡ್ತಿದ್ಯಾ? ಇನ್ನೇನಾಗ್ಬೇಕು? ನಾನ್ ಸುಖ ಪಡೋದಕ್ಕೆ ನೀವಿಬ್ರು ಇನ್ನೇನು ಉಳಿಸಿದ್ದೀರಿ? ನೀವೊಬ್ಬ ಸಭ್ಯಸ್ಥ ಅಂತ ತಿಳ್ಕೊಂಡು ನಿಮ್ಮನ್ನ ಉಳಿಸ್ಕೊಳಕ್ ಹೋಗಿ ನನ್ನ ಹಣೆ ಕುಂಕುಮ ಹಚ್ಬೇಕಾಗಿದ್ದ ಅಂತ ನೀನ್ ಕಳ್ಕೊಂಡೆ. ಮಗಳ ಹೆಣ ಬಿದ್ರೂ ಪರವಾಗಿಲ್ಲ, ಹಣ ಮಾಡ್ಬೇಕು ಅನ್ನೋ ಹಠದಲ್ಲಿ ಬಿಸ್ನೆಸ್ ಮೆನ್ ಮುಖವಾಡ ಹೊತ್ಕೊಂಡು ತಿರುಗ್ತಿದ್ದು ಒಬ್ಬ ತಲೆ ಹಿಡ್ಕನ್ನ ನನ್ ಕುತ್ತಿಗೆ ಕಟ್ಟಿ ಕಣ್ಣೀರಲ್ಲಿ ಕೈ ತೊಳೆ ಹಾಗೆ ಮಾಡ್ಬಿಟ್ರೆ. ನಿಮಗ್ ವಯಸ್ಸಾಯ್ತಲ್ಲ ಅಂತ ಫ್ಯಾಕ್ಟ್ರಿ ಜವಾಬ್ದಾರಿನ ನಾನ್ ವಹಿಸ್ಕೊಂಡು ನನ್ ಮಗನ್ ಜವಾಬ್ದಾರಿನ ನಿಮಗ್ ವಹಿಸಿದ್ದಕ್ಕೆ ನೀವ್ ನನಗೆ ಕೊಟ್ಟಿದ್ದೇನು? ಒಬ್ಬ ಅತ್ಯಾಚಾರಿನ, ಒಬ್ಬ ಕೊನೆಗಾರನ? ನನಗ್ ನನ್ ಮಗ ಬೇಕು ಡ್ಯಾಡಿ. ಐ ವಾಂಟ್ ಮೈ ಸನ್. ನನಗ್ ಮಗ ಬೇಕು. ಮಮ್ಮಿ 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 ಅಂತ ಓಡ್ ಬಂದು ನನ್ನ ತಪ್ಕೊಂಡು ಕೂಸ್ಮರಿ ಮಾಡ್ತಿದ್ ನನ್ ಮಗ ಬೇಕು ಡ್ಯಾಡಿ. ನನ್ ಮಗ ಬೇಕು. ಮಮ್ಮ, ನೀನಿಷ್ಟು ನೊಂದಿದ್ಯಾ ಅಂತ ನನಗೆ ಗೊತ್ತಿರ್ಲಿಲ್ಲ. ನಿನ್ನ ಅರ್ಥ ಮಾಡ್ಕೊಳ್ದೆ ತಪ್ಪಾಡ್ಬಿಟ್ಟೆ, ಕ್ಷಮಿಸ್ಬಿಡು ಬಾಬಾ. ನಿನ್ನ ಕಣ್ಣೀರು ಓಡಿಸೋ ಮಗ ನಾನಾಗ್ಲಿಲ್ಲ. ಅಟ್ಲೀಸ್ಟ್ ಅಂತೊಳಗೆ ನ್ಯಾಯ ದೊರಸ್ಕೊಡೋ ಮಗ ನಾನಾಗ್ತೀನಿ. ನಾನ್ ಶಿಕ್ಷೆ ಅನುಭವಿಸ್ತೀನಿ. ಹೌದು ಮಮ್ಮ, ಅಷ್ಟು ಬಾರದೆ ಹೋದ್ರೆ ನಿನ್ನ ಮಗನಾಗ ಹುಟ್ಟಿ ಏನು ಪ್ರಯೋಜನ ಮಮ್ಮ? ಆರ್ ಯು ಕ್ರೇಜಿ? ನಿಮ್ ಮಗ ಕೊಲೆನೇ ಮಾಡಿಲ್ಲ ಅಂದ್ಮೇಲೆ ಶಿಕ್ಷೆ ಅನುಭವಿಸೋ ಪ್ರಶ್ನೆನೇ ಹೇಳಲ್ವೇ? ಪ್ರಶ್ನೆನೂ ಇದೆ, ಉತ್ತರನೂ ಇದೆ. ಆದ್ರೆ ಒಬ್ಬ ಮಂತ್ರಿಮಾನ ಬೀದಿಗೆ ಬರುತ್ತೆ ಅಂತ ಹೇಸಿಗೆ ಮೇಲೆ ಮಣ್ಮುಚ್ಚಕ್ ಪ್ರಯತ್ನ ಪಡ್ತಿದ್ದೀರಾ. ಕ್ಯಾನ್ ಯು ಪ್ರೂವ್ ಇಟ್? ಸಾಕ್ಷ್ಯ ಏನಿದೆ ನಿಮ್ಮ ಹತ್ರ? ನನ್ನ ಕನ್ಫೆಷನ್ ಸಾಲ್ದ? ಕನ್ಫೆಸ್ ಮಾಡ್ಕೊಂಡ ತಕ್ಷಣ ಕಾನೂನು ಕಣ್ಣು ಮುಚ್ಕೊಂಡು ಶಿಕ್ಷೆ ಕೊಡೋದಿಲ್ಲ ಮಿಸ್ಟರ್ ವಿನಯ್. ಇಟ್ ಡಿಮಾಂಡ್ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂಡ್ ಐ ವಿಟ್ನೆಸ್. ಅಂಡ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಮಿಸಸ್ ಅಶ್ವಿನಿ, ಫಸ್ಟ್ ಆಫ್ ಆಲ್ nobody has filed a complaint. ಸೊ ಅಕಾರ್ಡಿಂಗ್ ಟು ಲಾ ಒಬ್ಬ ನಿರಪರಾಧಿನ ಅರೆಸ್ಟ್ ಮಾಡೋ ಹಕ್ಕು ಖಂಡಿತ ನಮಗಿಲ್ಲ. ಆದ್ರೆ ಕೇಸ್ ಫೈಲ್ನ ಸುಟ್ಟಾಕೋ ಹಕ್ಕು ನಿಮಗಿದೆ. ನೀವ್ ಹೇಗೆ ಅರೆಸ್ಟ್ ಮಾಡಲು ನಾನು ನೋಡ್ತೀನಿ. ನನ್ ಮಗ ಆಂಟನಿ ಕೈಯಲ್ಲಿ ಸಾಯಲ್ಲ, ಕಾನೂನು ಪ್ರಕಾರನೇ ಶಿಕ್ಷೆ ಅನುಭವಿಸ್ತಾನೆ. ಐ ನೋ ಹೌ ಟು ಗೆಟ್ ಜಸ್ಟಿಸ್. ಐ ವಿಲ್ ಪುಟ್ ದಿಸ್ ಕೇಸ್ ಬಿಫೋರ್ ಸಿಎಂ. ನಾನು ಮಾಡಬೇಕು ಅಂತಿದ್ದ ಕೆಲಸನ ಅವರಾಗಲೇ ಮುಗಿಸಿದ್ದಾರೆ. ಯುವರ್ ಸನ್ ಇಸ್ ಸೇಫ್ ಅಶ್ವಿನಿ. ಕಾನೂನಿಂದ, ಆಂಟನಿ ಕೈಯಿಂದ ಅಲ್ಲ. ಇದನ್ನೇ ಮುಚ್ಚಾಕ್ದವ್ರಿಗೆ ಅವನನ್ನು ಮುಚ್ಚಾಕೋದು ಯಾವ ಮಹಾ? ದೇ ವಿಲ್ ಡೂ ಇಟ್ ಜಸ್ಟ್ ಲೈಕ್ ದಟ್. ಡ್ಯಾಡಿ, ನಿಮಗ್ ಮನುಷ್ಯತ್ವನೇ ಇಲ್ವಾ?
ಮನುಷ್ಯತ್ವ ಇದ್ದಿದ್ರೆ ಈ ದುಡ್ಡು ದೊಡ್ಡಸ್ಗೆ ಹೇಗ್ ಸಾಧ್ಯ? ಬೆಂಕಿ ಹಚ್ಚಿತು ನಿಮ್ ದುಡ್ಡಿಗೆ ದೊಡ್ಡಸ್ತಿಗೆ. ಹಲೋ, ಯಾರು? ಸ್ವಲ್ಪ ಜೋರಾಗಿ ಮಾತಾಡಿ. ಆಂಟೋನಿ, ಹೌದು, ನಾನು ಅಶ್ವಿನಿ ಮಾತಾಡ್ತಿರೋದು. ನಾನು ನಿಮ್ಮ ಹತ್ರ ಅರ್ಜೆಂಟ್ ಮಾತಾಡ್ಬೇಕು. ಎಲ್ಲಿದ್ದೀರಿ? ಒಂದ್ ನಿಮಿಷ. ಹೇಳಿ. ಸರಿ, ನಾನು ಈಗಲೇ ಅಲ್ಲಿಗೆ ಬರ್ತಿದ್ದೀನಿ. ಹೌದು, ಬರ್ತಿದ್ದೀನಿ. ವಿನಯ್ ಮಾಮ, ನೀನೆಲ್ಲೂ ಹೋಗ್ಬೇಡ, ಮನೇಲೇ ಇರು. ನಾನು ಈಗ ಬಂದ್ಬಿಡ್ತೀನಿ. ವಿನಯ್, ನೀನು ನಿಜಕ್ಕೂ ಶಿಕ್ಷೆ ಅನುಭವಿಸೋದಕ್ಕೆ ತಯಾರಿದೀಯಾ? ಬುಲ್ಶಿಟ್. ಶಿಕ್ಷೆ ಭಿಕ್ಷೆ ಇದೆಲ್ಲ ನನ್ನ ನಕ್ಷೆಯಲ್ಲೇ ಇಲ್ಲ. ಮಮ್ಮ ಮೂಲಕ ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಕಮಿಷನರ್ಗೆ ಮೆಸೇಜ್ ಕೊಟ್ಟು ಅವನ್ನ ಹಿಡಿಸೋಕೆ ಜಸ್ಟ್ ಐ ಪ್ಲೇಡ್ ಎ ಟೂಟಿ ಫ್ರೂಟಿ ಡ್ರಾಮಾ. ಹೌ ಇಸ್ ಇಟ್, ಓಲ್ಡ್ ಮ್ಯಾನ್? ಇದ್ರಲ್ಲಿ ನನ್ನ ತಪ್ಪೇನು ಇಲ್ಲ ಅಂತಾನೆ. ನಿಮಗ್ ನ್ಯಾಯ ಬೇಕು ನಿಜ. ಆದ್ರೆ ನನ್ಗಾಗ್ತಿರೋ ಅನ್ಯಾಯ, ನನ್ಗೆ ಯಾಕೆ ಶಿಕ್ಷೆ? ಬೇಡ ಅಂತಾನೆ, ಬೇಡ ಅಂತಾನೆ. ದಯವಿಟ್ಟು ನನ್ನ ಮಗನ್ ಕೊಲ್ಬೇಡಿ. ನಾನು ಇನ್ನೊಂದ್ಸಲ ಪ್ರಯತ್ನ ಪಡ್ತೀನಿ. ಸಿಹಿ ಬತ್ತ ಹೋಗ್ತೀನಿ. ಇನ್ನೆರಡು ದಿವಸ ನನಗೆ ಅವಕಾಶ ಕೊಡಿ ಪ್ಲೀಸ್ ಆಂಟನಿ, ಪ್ಲೀಸ್. ಆಮೇಲೆ ಮಿಸ್ ಆಂಟೋನಿ, ಒಳ್ಳೆ ಮಾತಲ್ಲಿ ಸರೆಂಡರ್ ಆದ್ರೆ ಪ್ರಾಣ ಉಳಿಯುತ್ತೆ, ಇಲ್ಲ ನನ್ ಗುಂಡಿಗೆ ಬಲಿ ಆಗ್ತೀಯಾ? ಮಿಸಸ್ ಅಶ್ವಿನಿ, ಈಗ ನೀವು ಆಂಟೋನಿನ್ ಪ್ರೊಟೆಕ್ಟ್ ಮಾಡಿದ್ರೆ ನಾಳೆ ನಿಮ್ ಮಗ ಸಾಯ್ತಾನೆ. ಈಗ ಇವನ್ ಸತ್ರೆ ನಿಮ್ ಮಗ ಉಳಿತಾನೆ. ಯಾರ್ ಬೇಕು ನಿಮ್ಗೆ? Why don't you save your son? ಇಲ್ಲ, ನೀವು ಸಾಯೋದು ನನಗೆ ಇಷ್ಟ ಇಲ್ಲ. ಈ ಸಂಚು ಯಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಮಿಸಸ್ ಅಶ್ವಿನಿ, ಐ ವಾರ್ನಿಂಗ್ ಯು ಫಾರ್ ದ ಲಾಸ್ಟ್ ಟೈಮ್. ನಾನು 10 ಅನ್ಸೋದ್ರೊಳಗಾಗಿ ನೀವು ಈ ಕಡೆ ಬರ್ಬೇಕು, ಇಲ್ಲ ನೀವು ನನ್ ಗುಂಡಿಗೆ ಬಲಿ ಆಗ್ತೀರಾ. ಒನ್, ನನ್ನ ಮೇಲೆ ಅರ್ಗೊಂಡು ಹಾಕಲ್ಲ. ನಾನು ನಿಮಗೆ ಅಡ್ಡವಾಗಿ ನಿಂತಿರ್ತೀನಿ. ಇಲ್ಲಿಂದ ತಪ್ಪಿಸ್ಕೊಡಿ. ಅಶ್ವಿನಿ, ಫಾರ್ ಗಾಡ್ ಸೇಕ್, ಹೋಗಿ.
Cheers. Cheers. Hi, Mama. How is your good old boyfriend? Is he dead or alive? ಅವನ್ನ ಸುಡೋದಕ್ಕೆ ಸೌದೆ ಇಲ್ವಂತೆ ಕಣೋ. Poor Mama. A very, very sentimental Bahama. My Mama. ಹೌದು, ನಮ್ಮಂತ ಅರಿಸ್ಟ್ರೋಕ್ರಾಟ್ ಸೆಟಪ್ ನಲ್ಲಿ ಅಳುಮುಂಜಿ ನೀನ್ ಯಾಕೆ ಹುಟ್ಟಿದೆ? ಹುಟ್ಟಬಾರದಾಗಿತ್ತು ಕಣೋ, ಹುಟ್ಟು ಬಿಟ್ಟೆ. ಅದು ಈ ಧನಪಿಶಾಚಿ ಮಗಳಾಗಿ, ನಿನ್ನಂಥ ಹಡವೆ ನಾಯಿಗೆ ತಾಯಿಯಾಗಿ. ನನ್ಗೀಗ ಗೊತ್ತಾಯ್ತು, ಹೆಣ್ಣು ಮಕ್ಕಳನ್ನೇ ಅಲ್ಲ, ಆ ದೇವರನ್ನೇ ಹೆತ್ತರು ಕಣ್ಣೀರ್ ಹಾಕೋ ತಪ್ಪಲ್ಲ ಅಂತ. So sad. So sad. I really pity you, Mama. ಇನ್ಮೇಲೆ ದುಃಖ ಪಡ್ಬೇಕಾದ್ದು ನನ್ ಬಗ್ಗೆ ಅಲ್ಲ ಕಣೋ, ನಿನ್ ಪ್ರಾಣದ ಬಗ್ಗೆ. ನೀನ್ ಆಡಿದ್ದು ನಾಟಕ ಅಂತ ಅವ್ರಿಗೆ ಗೊತ್ತಾದ ತಕ್ಷಣ ನಿನ್ ತಲೆ ಭೂಮಿಗುರುಳುತ್ತೆ. ಯಾಕೆ ಗೊತ್ತಾಗುತ್ತೆ? ನಾನೀಗ ಬಿಟ್ಲಲ್ಲ ಗಾಳಿ, ಅದು ಹೋಗಿರತ್ತ? ಪ್ರಾಣ ಭಿಕ್ಷೆ ಬೇಡದೊಳಗೆ ಪ್ರಾಣ ತೆಗಿ ಅನ್ನೋದು ಕಷ್ಟ ಆಗಲ್ಲ ಕಣೋ. ನಿನ್ನ ನಾನೇ ಬಲಿ ಕೊಡ್ತೀನಿ. ಆದ್ರೆ ನಿನ್ ಪ್ರಾಣ ನಾನ್ ತೆಗಿತೀನಿ. ನಿನ್ನ ಪ್ರಾಣ ಹೋಗೋದಕ್ಕಿಂತ ಮುಂಚೆ ಅವನಿರೋ ಜಾಗ ಯಾವುದು ಅಂತ ನಿನ್ ಬಾಯಿಲೆ ಬಿಡಿಸ್ತೀನಿ. ನಡಿಯೇ. ಹೊಡಿ ಹೊಡಿ, ಎಷ್ಟು ಬೇಕಾದ್ರೂ ಹೊಡಿ. ನಿನ್ನ ಹಡಿಬೇಕಾದ್ರೆ ತಡ್ಕೊಂಡು ನೋಗಿದ್ದ ಇದೇನು ಹೆಚ್ಚಲ್ಲ ಕಣೋ. ಹೊಡಿ ಹೊಡಿಯೋ. ನೀನೆಷ್ಟೇ ಹೊಡೆದ್ರು ನನ್ನ ಉಸಿರು ಬಿಡ್ತೀನಿ ವಿನಃ ಅವ್ರೆಲ್ಲಿದ್ದಾರೆ ಅಂತ ಮಾತ್ರ ಹೇಳಲ್ಲ. ಹೌದು, ನಾನ್ ನಿನ್ನ ಬಾಯಿ ಬಿಡ್ಸಕ್ಕಾಗಲ್ಲ, ಯಾಕೆಂದ್ರೆ ನೀನ್ ನನ್ನ ತಾಯಿ. ಆದ್ರೆ ಪೊಲೀಸ್ನವರಿಗೆ ನೀನು ಕೇವಲ ಒಂದು ಹೆಣ್ಣು. ಅವರು ನಿನ್ನ ಮೈ ಮೇಲೆ ಬಿಡಿಸೋ ಚಿತ್ರ ವಿಚಿತ್ರ ಮಚ್ಚೆಗಾದ್ರೂ ನೀನು ಬಾಯಿ ಬಿಡ್ಲೇಬೇಕು. ಅವ್ರನ್ನೇ ಕರ್ಕೊ ಬರ್ತೀನಿ. ಕಮ್ ಆನ್ ಗ್ರ್ಯಾಂಡ್ ಪಾ. ವಿನಯ್, ನಿಂತ್ಕೊಪ್ಪ. ನಿನ್ನ ಹೆತ್ತ ತಪ್ಪಿಗೆ ನನ್ಗೊಂದು ಅವಕಾಶ ಕೊಡ್ತೀಯಪ್ಪ? ಆಮೇಲೆ ಸಿಗುತ್ತೋ ಇಲ್ವೋ? ಏನದು? ಈ ಕಡೆ ತಿರ್ಕೋ. ಅಶ್ವಿನಿ, ನೀವು ಸೂಳೆ ಮಕ್ಕಳಲ್ವೋ? ನಿಜವಾದ ಸೂಳೆರು, ಬ್ಯೂರೋಕ್ರಾಟ್ ಬಿಚಸ್. ಈಗ ಹೋಗಿ ಯಾರನ್ನ ಬೇಕಾದ್ರೂ ಕರ್ಕೊಂಡು ಬನ್ನಿ. ಗೆಟ್ ಲಾಸ್ಟ್. ನಾನು ಆವತ್ತೇ ಹೇಳ್ದೆ ನಿನ್ ತಂದೆ ಒಂದು ವಿಷ ಸರ್ಪ ಅಂತ. ನೀನ್ ನನ್ನ ಮಾತು ಕೇಳಲಿಲ್ಲ. ಆದ್ರೆ ಇವತ್ತು ತನ್ನ ವಿಷನ ಕುಡಿಸಿ ಹೆತ್ತ ತಾಯಿನೇ ಕಚ್ಚೋ ಘಟ ಸರ್ಪನ ತಯಾರು ಮಾಡಿದ್ದಾನೆ. ನೀನ್ ನೋಡಿದ್ರೆ ಪ್ರಾಣ ಹಿಂಡೋನ್ ಪ್ರಾಣ ಭಿಕ್ಷೆ ಕೇಳಿದೆ. ಆವತ್ತೇನೋ ಕೇಳಿದೆ, ಆದ್ರೆ ಇವತ್ತು ಕೊಂದು ಹಾಕಿ. ನಾನ್ ಬೇಡ ನನ್ನ. ಅಯ್ಯೋ, ಮೈ ಸುಡ್ತಾ ಇದೆಯಲ್ಲ. ಆರಕ್ಕೆ ಮುಂಚೆ ದೀಪ ಪ್ರಕಾಶವಾಗಿ ಬೆಳಗುತ್ತಲ್ಲ, ಹಾಗೆ ಮೈ ತಣ್ಣಗಾಗಕ್ ಮುಂಚೆ ಸುಡ್ತಾ ಇದೆ. ನಾನು ಸಾಯೋವರೆಗೂ ಕೋಲೂರಲ್ಲ. ನನ್ನ ಮಗಳ ಹೆಗಲೇ ನನಗೆ ಊರ್ ಕೋಲಂತಲ್ಲ ಕನಸು ಕಾಣ್ತಿದ್ದೆ. ಕೊನೆಗೂ ಕೋಲೂರು ಸ್ಥಿತಿ ನನಗೆ ಬಂತಲ್ಲ. ಇದು ಯಾವಾಗ ಕೈ ಕೊಡುತ್ತೋ, ನನ್ನ ಗುರಿ ನಾನು ಮುಟ್ತೀನೋ ಇಲ್ವೋ? ಯಾಕೆ ಹಾಗಂತೀರ? ನಾನಿನ್ನೂ ಜೀವಂತವಾಗಿ ಇದ್ದೀನಲ್ಲ. ನಿಮ್ ಗುರಿ ಮುಟ್ಟಕ್ಕೆ ನಾನ್ ಸಹಾಯ ಮಾಡ್ತೀನಿ. ಆ ಅನ್ಯಾಯದ ಹುಳುಗಳನ್ನ ನಿಮ್ ಬದಲು ನಾನ್ ಸಾಯಿಸ್ತೀನಿ. ಬೇಡ ಅಶ್ವಿನಿ, ಬೇಡ. ನಿನ್ನ ಕೈನೂ ರಕ್ತದ ಮಳೆಯಲ್ಲಿ ಅದು ಬೇಡ. ನಿನ್ನ ಕೈ ನನಗೆ ಬೇಕು ಅಶ್ವಿನಿ. ಅಟ್ಲೀಸ್ಟ್ ನನ್ನ ಸಮಾಧಿ ಮೇಲೆ ಒಂದು ಹೂ ಇಡಕ್ಕಾದ್ರು. ಆಂಟನಿ, ಯಾಕೆ ಕೆಟ್ಟದನ್ನೆಲ್ಲ ಮಾತಾಡ್ತೀರಾ? I don't know why. For the first time in my life, I'm feeling very weak. ಯಾಕೆಂದ್ರೆ
ನಿಮಗ್ ಮೈ ಹುಷಾರಿಲ್ಲ, ಅದಕ್ಕೆ ಹಾಗನ್ಸುತ್ತೆ. ಬನ್ನಿ ಮೆತ್ತಿಗೆ. ವಾಟ್? ಅಮೆರಿಕಾಗ? ಎಸ್, ದೇರ್ ಇಸ್ ನೋ ಅದರ್ ಗೋ ಮೈ ಬಾಯ್. ನಮಗೆದುರಾಗಿ ನಿಮ್ಮ ಅಮ್ಮನೇ ನಿಂತ ಮೇಲೆ ನಾವೇನು ಮಾಡಕ್ ಸಾಧ್ಯ ಇಲ್ಲ. ಜಸ್ಟ್ ಎಸ್ಕೇಪ್. ನಾಳೆ ನಿನ್ನನ್ನ ವಿಕ್ಕಿನ ಅಮೆರಿಕ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು. ಆಂಟನಿ, ಏನಾಯ್ತು? ಏನಾಯ್ತು ಆಂಟನಿ? ರಾಕ್ಷಸರು ಎಲ್ಲ ಬದುಕಿದ್ದಾರೆ. ಅವ್ರು ಬದುಕಿರಕ್ಕೆ ಯಾವ ಹಕ್ಕು ಇಲ್ಲ. ಐ ಮಸ್ಟ್ ಕಿಲ್ ದೆಮ್. I must kill them! I must kill them! Leave me! They are flying away! ಆಂಟನಿ, ಅವ್ರು ಹೋಗ್ತಿರೋದು ನಾಳೆ ಆಂಟನಿ. ನಾಳೆ ನೀನು ನಿನ್ ಮನೆಗೆ ಹೋಗಲ್ವಾ? ಮನೆ ಮನೇಲಿ ಏನಿದೆ ಅಂತ ಹೋಗ್ಲಿ. ನನ್ನವ್ರು ಯಾರಿದ್ದಾರಲ್ಲಿ? ಅಶೋ, ನನ್ನಿಂದಾಗಿ ನೀನ್ ತುಂಬಾ ನೋವು ಅನುಭವಿಸ್ಬಿಟ್ಟೆ ಅಲ್ಲ? ನಿಮ್ಮಿಂದಾಗಲ್ಲ, ನೀವೆಲ್ದೆ. ಕರ್ತವ್ಯಕ್ಕೋಸ್ಕರ ನಾನು ನಿನ್ನನ್ನು ದೂರ ಮಾಡಿದ್ದಕ್ಕೆ ನಾನು ಕೆಟ್ಟವನು, ನನ್ನನ್ನು ದ್ವೇಷಿಸ್ಬೇಕು ಅಂತ ನಿನಗೆ ಯಾವತ್ತೂ ಅನ್ನಿಸ್ಲಿಲ್ವಾ? ನೀವು ನನ್ನಲ್ಲಿ ಬಿಟ್ಟು ಹೋದ ಪ್ರೀತಿ ಬತ್ತು ಹೋಗಿದ್ರೆ ದ್ವೇಷಿಸಬಹುದಾಗಿತ್ತು. ಆದ್ರೆ ನಿಮ್ ಪ್ರೀತಿ ನನ್ನ ಹಣೆಯಲ್ಲಿರೋ ಕುಂಕುಮದ ಹಾಗೆ ಶಾಶ್ವತವಾಗಿ ನನ್ನಲ್ಲೇ ಇದ್ದು ಬಿಡ್ತು. ನೀವು ಕೈ ಬಿಟ್ಟಾಗ್ಲೂ ಇತ್ತು, ಅವ್ರ ಕೈ ಕೊಟ್ಟಾಗ್ಲೂ ಇತ್ತು, ಈಗಲೂ ಹಾಗೆ ಇದೆ. ಆದರೆ ಇದನ್ನು ಯಾರು ಅರ್ಥ ಮಾಡ್ಕೊಳ್ಳಿಲ್ಲ, ಇದಕ್ಕೊಂದು ಅರ್ಥ ಕೊಡ್ಲಿಲ್ಲ. ಬಿಕಾಮ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಯಾರು ಬರೋದಿಲ್ಲ. Stop the car! Round off! Yes, sir! Block the road! Yes, sir! ಯಾರು ಕೆಳಗಡೆ ಇರಬೇಡಿ, ಗ್ಲಾಸ್ ಕ್ಲೋಸ್ ಮಾಡ್ಕೊಳ್ಳಿ. Come on, quick, hurry up! Stop the car! Come on! Come on, get on. Come out. ಯಾರು ನೀನು? Car racer Vikram. Huh? What the hell is going on here? ನಿಲ್ಸೋ ಸಿಗ್ನಲ್ ಕೊಟ್ರೆ ಯಾಕೆ ನಿಲ್ಲಿಸ್ಲಿಲ್ಲ? ಯಾಕೆ ಅಸ್ತಾಸ್ತ ಓಡಿಸ್ತಿದ್ಯಾ? What do you mean? ನಾನು ರೇಸ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇಂಥ ಹೈವೇಲ್ ಸ್ಪೀಡ್ ಆಗಿ ಓಡಿಸ್ತೆ ನಿಮ್ ಸ್ಟೇಷನ್ ಗಲೀಲ ಓಡಿಸಕ್ಕಾಗುತ್ತೆ? ಸುಮ್ಮನೆ ಭಾಷಣ ಹೊಡಿಬೇಡಿ, ಹೋಗಿ. Come on. ಅರೆ ಇವನ ನಿಜ ಹೇಳಿದ್ರೆ ಭಾಷಣ ಅಂತಾನೆ. ಅದಕ್ಕೆ ಅಲ್ವಾ ಹೇಳೋದು, ಈಗಿನ ಕಾಲದಲ್ಲಿ ಇದಕ್ಕಿರೋ ಬೆಲೆ ಇದಕ್ಕಿಲ್ಲ ಅಂತ.
ನೋ ನೋ ಐ ಕಾಂಟ್ ಟಾಲರೇಟ್ ದಿಸ್ ಎನಿಮೋರ್. ಹಾಗೆ ಘೋರವಾಗಿ ಸಾಯೋ ಬದಲು ಇಟ್ಸ್ ಬೆಟರ್ ಟು ಕನ್ಫೆಸ್ ಇನ್ ಪಬ್ಲಿಕ್. ಕಮಿಷನರ್, ಇನ್ನೊಂದ್ಸಾರಿ ಕನ್ಫೆಸ್ ಅಂದ್ರೆ ನಿನ್ನ ನಾಲ್ಗೆ ಕಿತ್ತು ನಾಯಿಗೆ ಹಾಕ್ಬಿಡ್ತೀನಿ. ಡೋಂಟ್ ವರಿ ವಿಜಯ್, ಡೋಂಟ್ ವರಿ. ಅಮೆರಿಕ ಕೈಗೆಟಕದಿದ್ರೆ ಏನಾಯ್ತು, ಅದನ್ನ ಇಲ್ಲೇ ಸೃಷ್ಟಿ ಮಾಡೋದು ನನ್ನ ಪಾಲಿಸಿ. ನೀವು ಯಾವ ಪಾಲಿಸಿ ಮಾಡಿದ್ರು ನಿಮ್ ಮಗನ್ ಲೈಫ್ ನ ಇನ್ಶೂರ್ ಮಾಡೋಕ್ ಆಗೋಲ್ಲ. ಯಾಕಾಗೋಲ್ಲ ರೀ? ಇವನ್ನ ನೇರವಾಗಿ ಜೈಲಿಗೆ ಕಳಿಸಿದ್ರೆ? ಡ್ಯಾಡಿ, ಎಸ್ ಮೈ ಸನ್, ನೀನು ಅಂಡರ್ ಟ್ರಯಲ್ ಆಗಿ ಜೈಲ್ ಸೇರ್ತೀಯ. ಅದು ನನ್ನ ಮಗನಾಗಲ್ಲ, ಕೊಲೆ ಕೇಸ್ನಲ್ಲೂ ಅಲ್ಲ. ಮತ್ತೆ ಹೊಟ್ಟೆಗಿಲ್ದ ಕದ್ದ ಒಬ್ಬ ಅನಾಥ ಕೈದಿಯಾಗಿ ನಿನ್ನ ಮೇಲೆ ಸುಳ್ಳು ಕೇಸ್ ಹಾಕೋರು ಇವರು. ಆ ಅಂತೋಣಿ ಜೈಲೊಳಕ್ ಬರದೆ ಹೊರಗೆ ಅವನ ಸಾಯಿಸೋ ಜವಾಬ್ದಾರಿ ನಂದು. ಅವನ ಸತ್ತ ಮೇಲೆ ನೀನು ಹೊರಗೆ, ಅವನು ಸಮಾಧಿ ಒಳಗೆ. ಹೇಗಿದೆ ನನ್ನ ಲೈಫ್ ಇನ್ಶೂರೆನ್ಸ್ ಪಾಲಿಸಿ? ಓ ಗಾಡ್, ಈ ಐಡಿಯಾ ಮೊದಲೇ ನನಗೆ ಯಾಕೆ ಹೊಳಿಲಿಲ್ಲ? ಛೇ, ನಿಮ್ಮಂಥ ಸಾಮಾನ್ಯ ಜನಕ್ಕೆಲ್ಲ ಅದೆಲ್ಲ ಹೊಳೆಯಲ್ಲ ರೀ. ಅದೇನಿದ್ರು ನಮ್ಮ ಹೈಕಮಾಂಡ್ ಟ್ರಿಕ್ಸ್. ತಲೆ ಹೋಗೋ ಸಮಯಕ್ಕೆ ತಲೆ ಹೊಳೆಯೋದು. ಕ್ಲೈಮ್ಯಾಕ್ಸ್ ಆಯ್ತೆ. ವಾಟ್? ಜೈಲ್ಗ? ಎಸ್, ಜೈಲಿನ ಕೋಟೆಲಿ ಭದ್ರವಾಗಿದ್ದಾನೆ. ನೀನು ಪೊಲೀಸ್ನವ್ರ ಹತ್ರ ಸುಳಿಯೋ ಹಾಗೂ ಇಲ್ಲ, ಜೈಲಿನೊಳಗೆ ನುಸುಳೋ ಹಾಗೂ ಇಲ್ಲ. ಇನ್ನು ನೀನು ಸತ್ತ ಮೇಲೆ ಅವನ ಆಚೆ ಬರೋದು. ಹೇಗೆ? ಆಚೆ ಬರೋದಂತೂ ನಿಜ, ಆದ್ರೆ ಅವನಲ್ಲ, ಅವನ ಹೆಣ. ಜ್ಞಾಪಕ ಇಟ್ಕೋ. ನಿನ್ನ ಆಸೆ ಒಂದು ಕೈಗೂಡಲ್ಲ ಆಂಟೋನಿ. ಸಾಮಾನ್ಯ ಮನುಷ್ಯನ ಕೈಯಲ್ಲಿ ಅಧಿಕಾರದಲ್ಲಿರೋರನ್ನಾಗ್ಲಿ ಕಾನೂನಿರೋರನ್ನಾಗ್ಲಿ ಯಾವತ್ತೂ ಗೆಲ್ಲೋಕೆ ಸಾಧ್ಯನೇ ಇಲ್ಲ. ಇದು ಬ್ರಹ್ಮಲಿಖಿತ. ಮಿಸ್ಟರ್ ಶಂಕರಾನಂದ್, ನೀನ್ ಹೇಳ್ತಿರೋ ತಪ್ಪನ್ನ ತಿದ್ದೋದು ಎಲ್ಲಾ ನಾಗರಿಕರ ಕರ್ತವ್ಯ. ಅದನ್ನೇ ನಾನು ಮಾಡ್ತೀನಿ. ಕಳಿಸು.
ಒಳ್ಳೆ ಮಾತಿಂದ ಹೇಳ್ತೀನಿ, ಬಿಟ್ಬಿಡು. ಇಲ್ಲ ಹೊರಗೆ ಶೂಟ್ ಮಾಡ್ಬಿಡ್ತೀನಿ. ಆಂಟೋನಿ, ಒಳ್ಳೆ ಮಾತಿಂದ ಆಂಟೋನಿ, ಆಂಟೋನಿ, ಅವನ್ ಬಿಟ್ಬಿಡು. ಆಂಟೋನಿ, 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 ಅವನ್ ಬಿಟ್ಬಿಡು. ಆಂಟೋನಿ, ತಡೆಯಾಗು. ಹೀಗೆ ನ್ಯಾಯ, ನೀತಿ, ಕಾನೂನು ಕಟ್ಟಳೆಗಳ ಗೋಡೆನ ಉಲ್ಲಂಘಿಸಿ ಈ ದೇಶದ ಸತ್ಪ್ರಜೆಗಳಾಗಿ ಬಾಳ್ತಿದ್ದ ಮುತ್ತು ರತ್ನಗಳಂಥ ಯುವಕರನ್ನ ಕ್ರೂರವಾಗಿ ಕೊಲೆಗೈದು ಆರೋಪಿ ಸ್ಥಾನದಲ್ಲಿ ನಿಂತಿರೋ ಅಂತೋಣಿಗೆ ಸ್ವಚ್ಛಂದವಾದ ನಮ್ಮ ಸಮಾಜದಲ್ಲಿ ಬದುಕುವ ಹಕ್ಕಾಗ್ಲಿ ಅರ್ಹತೆ ಆಗ್ಲಿ ಖಂಡಿತ ಇಲ್ಲ. ಇವನಿಗೆ ಮರಣದಂಡನೆ ವಿಧಿಸಬೇಕು. ನಿಮ್ಮ ಹಗ್ಗಕ್ಕೆ ನಾನು ಉಸಿರನ್ನು ಕೊಡಲ್ಲ. Spare the rope for the real criminals who are hiding behind the iron curtains of power, politics and law. ಒಂದು ಮುಷ್ಟಿಯಲ್ಲಿ ಕಾನೂನು, ಇನ್ನೊಂದು ಮುಷ್ಟಿಯಲ್ಲಿ ಚಾಕು ಚೂರಿ ಹಿಡಿದು ಅಧಿಕಾರ ಚಲಾಯಿಸ್ತಾ ನಿಮಿಷ ನಿಮಿಷಕ್ಕೂ ಸಾಮಾನ್ಯ ಜನಗಳನ್ನ ಶೋಷಣೆ ಮಾಡ್ತಾ ಮುಗ್ಧ ಜನರನ್ನ ಹಗಲಲ್ಲೇ ಕೊಂದು ಕಾನೂನು ಕಣ್ಣಿಗೆ ಮಣ್ಣೆರ್ಚಿ ರಸ್ತೆಯಲ್ಲಿ ಎದೆ ತಟ್ಕೊಂಡು ತಿರುಗಾಡ್ತಿರೋ ಗೋಮುಖ ವ್ಯಾಕರಣಗಳಂತ ಮಕ್ಕಳನ್ನ ಬೆಳೆಸ್ತಿರೋ ತಂದೆ ತಾಯಿಗಳನ್ನ ನಿಮ್ಮ ಹಗ್ಗದಲ್ಲಿ ನೇಣಾಕ್ಯೋರ್ ಆನರ್. ಮಿಸ್ಟರ್ ಆಂಥೋನಿ. ಎಸ್ ಯೋರ್ ಆನರ್, ಎಸ್. ನೀವು ನನಗೆ ಏನೇ ಶಿಕ್ಷೆ ಕೊಟ್ರು, ನನ್ನನ್ನೆಲ್ಲೇ ಹೊತ್ತಾಕಿದ್ರು, ನಾನಲ್ಲಿರೋನಲ್ಲ, ಆಚೆ ಬರೋನು. ಮೈ ಡ್ಯೂಟಿ ಇಸ್ ನಾಟ್ ಅಟ್ ಫಿನಿಶ್ಡ್. ನಿಮ್ಮ ಕಾನೂನೇ ಶಿಕ್ಷೆ ವಿಧಿಸದೆ ಬಿಟ್ಟಿರೋ ಕದಿಮರಿಗೆ ಶಿಕ್ಷೆ ವಿಧಿಸೋದೆ ನನ್ನ ಕರ್ತವ್ಯ. ದೇ ಹ್ಯಾವ್ ನೋ ರೈಟ್ ಟು ರೂಲ್ ಅಸ್ ಅಂಡ್ ದೇ ಹ್ಯಾವ್ ನೋ ರೈಟ್ ಟು ಲಿವ್. ಸಾಯ್ಬೇಕಾಗಿರೋದು ನಿನ್ನಂತರೋ ಮುದಿಯ, ನನ್ನಂತೋರಲ್ಲ. ನಾನು ಇಲ್ಲಿಗೆ ಬಂದು ನಿನ್ನ ಕೊಂದಿಲ್ಲ, ಮನೇಲೆ ಇದ್ದೆ ಅನ್ನೋಕೆ ಸಾಕಷ್ಟು ಸಾಕ್ಷ್ಯನ ಸೃಷ್ಟಿ ಮಾಡೇ ಇಲ್ಲಿಗೆ ಬಂದಿದ್ದೀನಿ. ಕಾನೂನು ಇರೋದು ನಮ್ಮಂತೋರ್ನ ಕಾಪಾಡೋಕೆ ಕಣಲೇ. For more updates, like, comment, subscribe to our channel.